ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲ್ ದಾಸ್ ಜಿಯವರ ಕೃತಿ ಐದನೇ ತರಂಗ ಮಧ್ಯಮ ಅಧಿಕಾರಿ ಅದೃಷ್ಟಿ ಜೊತೆಗೆ ಸಂವಾದ. ಅದೃಷ್ಟಿ ಮಹಾರಾಜರು $215ನೇ ವಿಷಯಾಂಕ ನಿನ್ನೆ ಚರ್ಚೆ ಮಾಡ್ತಾ ಇದ್ದೇವೆ. ಭೇದವಾದದ ಅಪ್ರಮಾಣತೆ, ಅದು ಪ್ರಮಾಣ ಅಲ್ಲ. ಯಾಕಂದ್ರೆ ಈ ಒಂದು ಪ್ರಮಾಣ ಅಂದ್ರೆ ಅದು ನಾಶ ಆಗ್ಲಾರ್ದು, ಅವಿನಾಶಿ. ಪ್ರಮಾಣ ಅವಿನಾಶಿ. ಅಭೇದವಾದ ಬಂತು ಅಂದ್ರ ಭೇದ ಏನಾಗ್ತದ, ನಾಶ ಆಗ್ಬಿಡುತ್ತೆ. ಭೇದ ಇರಂಗಿಲ್ಲ. ಅಭೇದ ಎದಕ್ಕದ ಅಂತಂದ್ರ ಅಭೇದವಾದ ಅಭೇದ ಅನ್ನೋದು ನಮ್ಮಲ್ಲಿ ಇರ್ಲಾರ್ದಕ್ಕೆ ಅದು ಭೇದ. ಅಭೇದದ ಜ್ಞಾನ ಆಯ್ತು ಅಂದ್ರೆ ಭೇದ ನಾಶ ಆಗ್ತದೋ, ಏನು ಭೇದದ ಜ್ಞಾನ ಆದ್ರೆ ಅಭೇದ ನಾಶ ಆಗ್ತದ? ಹೆಂಗ? ಕತ್ತಲು ಬಂದ್ರೆ ಬೆಳಕು ಹೋಗ್ತದ, ಏನ್ ಬೆಳಕು ಬಂದ್ರೆ ಕತ್ತಲು ಹೋಗ್ತದ ಅಂತ ಕೇಳ್ದಂಗದ. ಕತ್ತಲು ಬಂದು ಯಾವಾಗಲೇ ಬೆಳಕಿಗೆ ಓಡಿಸೋದೇನು? ಕತ್ತಲು ಬಂದು ಬೆಳಕಿಗೆ ಓಡಿಸೋದು, ಏನ್ ಬೆಳಕು ಬಂದು ಕತ್ತಲಿಗೆ ಓಡಿಸೋದ? ನಿಮ್ಮ ಅನುಭವದ ಪ್ರಕಾರ ಹಂಗ ಅಭೇದ ಅನ್ನೋದು ಬೆಳಕದು, ಕತ್ತಲ ಅಭೇದವನ್ನು. ಅದಕ್ಕಿದು ಪ್ರಮಾಣ ಅಲ್ಲ. ಭೇದ ಆದ, ಎದಕ್ಕಾದ? ಅಭೇದದ ಜ್ಞಾನ ಇಲ್ಲದಕ್ಕೆ ಭೇದ ಅದಷ್ಟೇ. ಅಲ್ಲಿರೋದು ಭೇದ ಇಲ್ಲ, ಅಭೇದನೇ ಆದ. ಅಭೇದನೆ ಇದ್ದದ್ದು ನಮ್ಗೇನಾಗ್ಯದ, ಭೇದವಾಗಿ ತೋರ್ತಾ ಇದೆ ಅಷ್ಟೇ. ಯಾಕಂದ್ರೆ ಅಭೇದದ ಜ್ಞಾನ ಇಲ್ಲದಕ್ಕೆ. ಅದಕ್ಕೆ ವಾಲ್ಮೀಕಿ ಋಷಿ ವಚನ ವಿರುದ್ಧ ಭೇದವಾದ ಲಕ್ಕಿ ಸಕಲ ಅಶುದ್ಧ. ವಾಲ್ಮೀಕಿ ಋಷಿ ಈ ಭೇದವಾದದ ಸಂಬಂಧಪಟ್ಟಂತೆ ಈ ಅಶುದ್ಧಿ ಏನದಲ್ಲ ಅದನ್ನೆಲ್ಲ ತೆಗೆದು ಸ್ವಚ್ಛ ಮಾಡ್ಯಾರಂತ. ವಾಲ್ಮೀಕಿ ಮಹರ್ಷಿಗಳು ಹೇಳಿರುವಂತಹ ವ್ಯಾಖ್ಯಾನದಲ್ಲಿ ಅದ್ವೈತವಾದದ ಎಲ್ಲಾ ಜೀವಬ್ರಹ್ಮರ ಭೇದವನ್ನ ನಾಶ ಮಾಡಿ ಜೀವಬ್ರಹ್ಮರ ಅಭೇದವನ್ನೇ ಹೇಳುವಂಥವರಾಗಿದ್ದಾರೆ. ಇದು ಯಾವ ಸ್ಟೇಜ್? ಅದು ಭೇದ ಅಭೇದ ಅಂತ ತಿಳ್ಕೊಳ್ಳೋದು. ಭೇದ ಮತ್ತು ಅಭೇದ. ಅಭೇದವೇ ಪ್ರಮಾಣ, ಭೇದವೇ ಅಪ್ರಮಾಣ. ಭೇದವೇ ಅಪ್ರಮಾಣ, ಅಭೇದವೇ ಪ್ರಮಾಣ ಅಂತ ಈ ರೀತಿ ತಿಳ್ಕೊಳ್ಳೋದಕ್ಕೆ ಏನಂತಾರೆ? ಇದಕ್ಕೆ ಸತ್ಯ ಮಿಥ್ಯೆಗಳನ್ನು ಬೇರ್ಪಡಿಸಿ ತಿಳಿದುಕೊಳ್ಳುವ ಪ್ರಕ್ರಿಯೆಗೆ ಏನೆನ್ನುತ್ತಾರೆ? ವಿವೇಕ ಎನ್ನುತ್ತಾರೆ.
ಈಗೇನಾಗ್ಯದ, ನಿಮ್ಮದು ಅಂತಃಕರಣ ಶುದ್ಧ ಇತ್ತು, ಅಂತಃಕರಣ ನಿಶ್ಚಲವಾಗಿತ್ತು, ಅಂತಃಕರಣ ನಿರ್ಮಲವಾಗಿತ್ತು ಅಂತಂದ್ರೆ ಭೇದ ಅಭೇದಗಳ ಬೇರ್ಪಡಿಸಿ ತಿಳಿದುಕೊಂಡು ಅಭೇದವನ್ನ ಪ್ರಮಾಣ ಅಂತ ನಿಮಗ ನಿಶ್ಚಯ ಜ್ಞಾನ ಆಗ್ತದ. ಭೇದ ಅಪ್ರಮಾಣ ಅಂತೇಳಿ ನಿಮಗೆ ನಿಶ್ಚಯ ಜ್ಞಾನ ಆಗ್ತದ. ಹೌದಲ್ರಿ? ಇಲ್ಲಿ ವಿವೇಕದ ಸ್ಟೇಜ್, ವಿವೇಕಿಗಳಾಗುವ ಸ್ಟೇಜ್ ಭೇದ ಮತ್ತು ಇದು ಯಾವುದು ಅಭೇದ. ಇವೆರಡನ್ನ ನಿಮಗೆ ತಿಳಿಸಿಕೊಡ್ಲಕತ್ತಾರ. ಭೇದ ಅಭೇದ, ಯಾವುದು ಭೇದ ಯಾವುದು ಅಭೇದ. ಇರೋನು ಒಬ್ಬನೇ ಪರಮಾತ್ಮ ಅವನ. ಆ ಒಬ್ಬನೇ ಪರಮಾತ್ಮ ಎಲ್ಲ 84 ಲಕ್ಷ ಜೀವರಾಶಿಗಳಾಗಿ ನಿಂತನ, ಪಂಚಮಹಾಭೂತಗಳಾಗಿ ನಿಂತನ, ಮಹಾಬಯಲಾಗಿ ನಿಂತನ, ಎಲ್ಲ ವಸ್ತು ಪ್ರಪಂಚ ಆಗಿ ನಿಂತನ, ಎಲ್ಲ ಕಾಲ, ಎಲ್ಲ ಪ್ರಸಂಗ, ಎಲ್ಲ ದೇಶ ಎಲ್ಲನೂ ತಾನೇ ಆಗಿ ನಿಂತಾಗ ನಾವು ಅವ ಏನಾಗ್ಯಾನ ಅದು ನೋಡೋದು ಬಿಟ್ಟು ಯಾರಾಗ್ಯಾರ ಅದು ನೋಡ್ಬೇಕಲ್ಲ. ಹಿಂದೆ ಯಾರದಾರ ಅದು ನೋಡ್ಬೇಕು. ಏನಾಗ್ಯದ ನೋಡ್ತಾರ. ಎಲ್ಲರ ಸ್ಟ್ರೈಕ್ ಆಗಿ ಏನೋ ಒಂದು ಗಾದ್ಲಾಗಿ ಯಾರೋ ಜಗ್ಗಿ ಮಂದಿ ಹೊಡೆದಾಡ್ಯಾರ ಅಂತಂದ್ರ ಪೊಲೀಸರು ಹೋಗಿ ಹೊಡೆದಾಡದವರಿಗೆ ಒಂದ್ ಕಡೆ ಕುಂದಿರ್ಸ್ತಾರ. ಮೊದಲು ಅವ್ರಿಗೆ ಮೇನ್ ಮಾಡಂಗಿಲ್ಲ. ಅವರು ಇದು ಮಾಡಿದ್ದವ್ರು ಯಾರಂತ ಹುಡುಕ್ತಾರ ಇಲ್ಲ, ಅವ್ ಮಾಡಿದವ್ರು ಹೊಂಬಿರ್ತಾರ. ಅವರು ಏನ್ ಹೇಳ್ತಾರ ಅದು ಮಾಡ್ತಿರ್ತಾರ ಅಷ್ಟೇ. ಅವರು ಈ ತರ ಪ್ರಸಂಗ ಅಹಿತಕರ ಘಟನೆ ಉಂಟಾಗುವುದಕ್ಕೆ ಮೂಲ ಕಾರಣ ಯಾರು ಅವ್ರನ್ನ ಹುಡುಕ್ತಾರ ಇಲ್ರಿ. ಏನ ಯಾರು ಗುದ್ದಾಡ್ಯಾರ ಅವ್ರಿಬ್ಬರಿಗೆ ಪನಿಷ್ಮೆಂಟ್ ಕೊಟ್ಟು ಏನಾರ ಮಾಡ್ಕೊತ ಹೋಗತ್ ಕಳಿಸ್ತಾರ. ವಿಚಾರಣೆ ಯಾಕೆ ಮಾಡಿದ್ರಿ, ಯಾರು ಹೇಳಿದ್ರು ಇದು ಹಿಂಗೆಲ್ಲ ಮಾಡೋದಕ್ಕ ಅಂತ ಹಿಂಗ ಏನದಂದ್ರ ವಿಚಾರ ಮಾಡೋದಂದ್ರೆ ಇದ್ರ ಹಿಂದೆ ಯಾರದಾರ, ಈ ಜಗತ್ತಿನಿಂದ ಯಾರದಾರ, ಈ 84 ಲಕ್ಷ ಜೀವರಾಶಿಗಳ ಹಿಂದೆ ಯಾರದಾರ, ಇವರ ಗುಣ ಸ್ವಭಾವಗಳ ಹಿಂದೆ ಯಾರದಾರ, ಇಲ್ಲಿ ನಡೆಯುವ ಪ್ರಕ್ರಿಯೆಗಳ ಹಿಂದೆ ಯಾರದಾರ. ಎಲ್ಲದರಿಂದ ಒಬ್ಬನೇ ಅದ. ಬ್ರಹ್ಮ, ಪರಶಿವ, ಪರಬ್ರಹ್ಮ ಒಬ್ಬನೇ ಅದಾನ. ಎಲ್ಲದರಿಂದ ಒಬ್ಬನೇ ಅದ. ಯಾವಾಗ ಒಬ್ಬನೇ ಇದ್ದ ಮೇಲೆ ಭೇದ ಎಲ್ಲಿದ್ ಬರ್ತದ? ಎಲ್ಲಿದು ಭೇದ ಬರ್ಲಿಕ್ಕೆ ಸಾಧ್ಯ ಅದ? ಭೇದ ಇರ್ಲಿಕ್ಕೆ ಎಲ್ಲಿ ಸಾಧ್ಯ ಅದ? ಆತನ ಒಂದು ಪರಿಚಯ ಇಲ್ಲದ ಕಾರಣ ಭೇದನೇ ಭೇದ. ಈಗ ವಿವೇಕ ಆದ್ಮೇಲೆ ಮುಂದೆ ಏನ್ ಮಾಡ್ಬೇಕು? 216ನೇ ವಿಷಯ ಅಂಕ 215ನೇ ವಿಷಯ ಆದಾಗ 215ನೇ ವಿಷಯ ಅಂಕದೊಳಗ ನಿಮ್ಗೆ ಏನಾಗ್ತದ? ವಿವೇಕ ಜಾಗೃತಿ ಆಗ್ತದೆ. ಮುಂದೆ 216ನೇ ವಿಷಯ ಅಂಕದಾಗ ಏನಿರ್ತದತ್ತ ನಿಮ್ಗೆ ಗೊತ್ತಾಗಬೇಕು. ಏನಿರ್ತದ? ವೈರಾಗ್ಯ ಅಂದ್ರೆ ಏನಾಗಬೇಕು? ಈಗ ಭೇದವನ್ನ ತಿರಸ್ಕಾರ ಮಾಡುವುದು. ಅಭೇದ ಸ್ವೀಕಾರ ಮಾಡ್ಲಕ್ಕ ಅಲ್ಲಿ ನೀವು ಮತ್ತೇನಿಲ್ಲ, ಅಭೇದನೇ ಅದ. ಸ್ವೀಕಾರ ಮಾಡೋದು ಏನಿಲ್ಲ. ಭೇದ ತಿರಸ್ಕಾರ ಮಾಡಿಬಿಟ್ರಿ ಅಂತಂದ್ರೆ ಅಲ್ಲಿ ಅಭೇದನೇ ಅದ. ಒಂದು ಕೋಣೆ ಸ್ವಚ್ಛ ಮಾಡ್ತೀನಿ, ಕಸ ತೆಗಿತೀನಿ ಅಂತಂದ್ರೆ ನೀವು ಕಸ ತೆಗೆದ್ರಲ್ಲಿ ಸ್ವಚ್ಛನೇ ಅದು. ಅಭೇದವನ್ನ ಸ್ವೀಕಾರ ಮಾಡೋದು ಏನು ಕೆಲಸ ಇಲ್ಲ. ಅಲ್ಲಿ ಭೇದವನ್ನು ಕಳ್ಕೊಂಡ್ರೆ ಸಾಕು. ಅಭೇದನೇ ಅದ. ಅದಕ್ಕೇನದ? ಭೇದವಾದದ ತಿರಸ್ಕಾರ. ಮುಂದಿಂದ ಯಾಕ ನಿಮಗೆ ಭೇದವಾದಿಗಳ ಜೊತೆಗೆ ವೈಷಮ್ಯ ಆದೋ, ಏನ್ ಭೇದವಾದದ ಜೊತೆಗೆ ವೈಷಮ್ಯ ಆದ? ನಿಮ್ಮ ಗುರಿ ಯಾವುದು? ಯಾರ ಜೊತೆಗೆ ನಿಮಗೆ ಸಮಸ್ಯೆ ಅದ? ಭೇದವಾದಿಗಳ ಜೊತೆಗೆ ಅಲ್ಲ. ಅವರು ನಮ್ಮಂಗೆ ಅದಾರ. ಅವ್ರಿಗೆ ಅಂತ ಸಂಸ್ಕಾರ ಸಿಕ್ಕದ, ಅಂತ ಗುರುಗಳು ಸಿಕ್ಕದ, ಅಂತ ಶಾಸ್ತ್ರ ಸಿಕ್ಕದ. ಅವರು ನಮ್ಮಂತವ್ರೇ ಅದಾರ. ನಿಮಗ ನಾವು ಸಿಕ್ಕಿದ್ದಿಲ್ಲ ಅಂತಂದ್ರ ನೀವು ಭೇದವಾದಿಗಳೇ ಆಗಿರ್ತಿದ್ರಿ. ನಿಶ್ಚಲದಾಸರು ಸಿಕ್ಕಾರ ಎಲ್ಲ ತಿಳಿಸಿ ಹೇಳಕತ್ತಾರ ಅಂತ ಹೇಳಿ ನೀವು ಅಭೇದವಾದಿಗಳಾಗಿರಿ. ಅವ್ರಿಗೆ ಎಂತ ಸಂಸ್ಕಾರ ಸಿಕ್ಕದ? ಈಗ ಕಂಪ್ಯೂಟರ್ಗಳು ಇರ್ತಾವ ನೋಡ್ರಿ. ಕಂಪ್ಯೂಟರ್, ನಿಮ್ಮ ಮೊಬೈಲ್ ಇರ್ತಾವ. ಸ್ಟಾರ್ಟಿಂಗ್ ಏನಿರ್ತದ? ಅದ್ರಾಗ
ಮೊಬೈಲ್ನಾಗ ಏನಿರ್ತದೆ? ಸ್ಟಾರ್ಟಿಂಗ್ ಹೊಸ ಮೊಬೈಲ್ ತಗೊಂಡಾಗ ಅದ್ರಾಗ ಏನಿರ್ತದೆ? ಅಂಗಡಿಯಾಗಿರೋ ಮೊಬೈಲ್ಗಳು ಎಲ್ಲ ಒಂದೇ. ಆಮೇಲೆ ಅದು ತಗೋತೀರಿ ನೋಡು, ನಿಮ್ಮ ಬುದ್ಧಿಗೆ ಏನೇನ್ ತಿಳಿತದ ಅಂಥವ್ರ ಕಾಂಟ್ಯಾಕ್ಟ್ಗಳು ಹಾಕೋತೀರಿ. ನಿಮ್ಗೆ ಎಂಥ ಸೀನ್ ಬೇಕು, ಎಂಥ ವಿಡಿಯೋ ಬೇಕು, ಎಂಥ ಆಡಿಯೋ ಬೇಕು ಅಂಥವ್ ನೀವು ಹಾಕೋತಿರಲ್ಲ, ಅದ್ರಾಗ ಮೊಬೈಲಿಂದ ಏನ್ ತಪ್ಪದ? ಅದು ಎಂಥ ಸಂಘಕ್ಕೆ ಹೋಗ್ತದ ಅಂತ ರಂಗ್ ತಗೋತದ. ಜೈಸ ಸಂಘ ವೈಸ ರಂಗ್. ಅಲ್ಲಿ ಏನಾಗ್ಯದ, ಅವ್ರಿಗೆ ಸಿಕ್ಕದ್ದು ಭೇದವಾದಿಗಳ ಸಂಘ ಸಿಕ್ಕದ. ಹಿಂಗಾಗಿ ನಮ್ಗೆ ಭೇದವಾದಿಗಳ ಜೊತೆಗೆ ನಮ್ಗೇನು ವೈರತ್ವ ಇಲ್ಲ, ಭೇದವಾದದ ಜೊತೆಗೆ ವೈರತ್ವ. ನಮಗೆ ಭೇದವಾದಿಗಳ ಜೊತೆಗೆ ನಮ್ಗೇನು ವೈರತ್ವ ಇಲ್ಲ. ನಮಗಿರೋದು ಅಜ್ಞಾನಿಗಳ ಜೊತೆಗೆ ವೈರತ್ವ ಅಲ್ಲ, ಅಜ್ಞಾನದ ಜೊತೆಗೆ ವೈರತ್ವ. ಅಜ್ಞಾನವನ್ನ ಕಳಿಬೇಕು. ನಾವು ಕಳ್ಕೋಬೇಕು, ಇನ್ನೊಬ್ಬರದು ಕಳಿಬೇಕು. ಮೊದಲು ನಾವು ಕಳ್ಕೋಬೇಕು, ಆಮೇಲೆ ಇನ್ನೊಬ್ಬರದ್ದು ಕಳಿಬೇಕು. ಅಜ್ಞಾನಿಗಳೇ ನಮಗೆ ಮೂಲ ವಸ್ತುಗಳು. ಮೂಲ ವಸ್ತುಗಳು ಅಜ್ಞಾನಿಗಳೇ. ಅಜ್ಞಾನಿಗಳನ್ನು ತಗೊಂಡು ಜ್ಞಾನಿಗಳನ್ನಾಗಿ ಮಾಡಬೇಕು. ನಮ್ಮ ಒಳಗಿಂದ ಅಜ್ಞಾನನೇ ಮೂಲ ವಸ್ತು. ಈ ದೇಹ ನಾನು, ಹುಟ್ಟವ ನಾನು, ಸಾಯವ ನಾನು, ಪಾಪ ಪುಣ್ಯ ಮಾಡೋ ಕರ್ತ ನಾನು, ಸುಖ ದುಃಖ ಅನುಭವಿಸುವ ಭೋಕ್ತ ನಾನು, ಜನ್ಮ ಪುನರ್ಜನ್ಮಗಳನ್ನ ತಾಳುವಂತ ಜೀವ ನಾನು. ಇದೆಲ್ಲ ಅಜ್ಞಾನ. ಈ ಅಜ್ಞಾನನೇ ನಮ್ಮಲ್ಲಿ ಇದ್ದಿದ್ದಿಲ್ಲ ಅಂತಂದ್ರೆ ಎದಕ್ ಬೇಕಾಗಿತ್ತು ನಮ್ಗೆ ಇದೆಲ್ಲ ಸಾಧನೆ? ಹೀಗಾಗಿ ವಾಲ್ಮೀಕಿ ಋಷಿ ಏನ್ ಮಾಡ್ಯಾರ, ಈ ಭೇದವಾದದ ಎಲ್ಲ ಸಕಲ ಅಶುದ್ಧಿ ಅಂತ ಏನದಲ್ಲ ಹೊಲಸ, ಅದನ್ನೆಲ್ಲ ಸ್ವಚ್ಛ ತೊಳೆದಾರ ಅಂತ ವಾಲ್ಮೀಕಿ ಮಹರ್ಷಿಗಳು. ಯಾವಾಗ? ತ್ರೇತಾಯುಗದಕ್ಕಿಂತ ಮೊದಲೇ ಬರೆದರು. ತ್ರೇತಾಯುಗ ರಾಮನ ಯುಗ. ತ್ರೇತಾಯುಗ ರಾಮನ ಯುಗ. ಅವ ರಾಮನ ಅವತಾರ ಆಗೋದಕ್ಕಿಂತ ಮೊದಲೇ ಬರೆದರು. ಮೊದಲೇ ಬರ್ದ. ವಿಷ್ಣು ಪರಮಾತ್ಮ ರಾಮನ ಅವತಾರ ತಾಳಿ ಸೀತೆಯನ್ನ ಕಳ್ಕೊಂಡು ಯಾವುದೋ ಅಡವ್ಯಾಗ ಗಿಡ ಮರಗಳಿಗೆ ಹೋಗಿ ತೆಕ್ಕಿಗೆ ಬಿದ್ದು ಹಾಯ್ ಸೀತಾ ಅಂತ ಅಳ್ತಿದ್ದ. ವಿಷ್ಣು ಹಂಗಳದ್ ನೋಡಿ ಶಿವ ಮತ್ತು ಬ್ರಹ್ಮ, ಪಾರ್ವತಿ ಅವರೆಲ್ಲರೂ ನೋಡಿ ನಗ್ತಿದ್ರಂತ. ಆದ್ರಕ್ಕೆ ಪಾರ್ವತಿಗೆ ಸ್ವಲ್ಪ ವಿಷ್ಣು ಪರಮಾತ್ಮ ಅವತಾರ ತಾಳಿ ಭೂಮಿ ಮೇಲೆ ಹೋಗಿ ಎಂತ ಪರಿ ಹೇಳ್ತಾನಲ್ಲ ಮಾರಾಯ, ಹೆಂಗದನಲ್ಲ. ಅದಕ್ಕ ಅವನು ಅಳೋದಕ್ಕ ಕಾರಣ ತಾನು ಪರಮಾತ್ಮ ಹೇಳ್ತಾನಲ್ಲ, ಎಂತ ಹುಚ್ಚ ವಿಷ್ಣು ಅಂತ ಹೇಳಿ ಆಕೆ ಪಾರ್ವತಿ ಅಂತಾಳ. ಅದಕ್ಕ ಶಿವನಿಗೆಲ್ಲ ಗೊತ್ತಿದ್ದವ, ಸುಮ್ಮಿರ್ತಾನ. ನಿನ್ನ ಪ್ರಶ್ನೆಗೆ ನಾನು ಯಾಕೆ ಉತ್ತರ ಕೊಡ್ಲಿ? ಅವ ಯಾಕೆ ಹೇಳ್ತಾನ, ವಿಷ್ಣು ಯಾಕೆ ಹೇಳ್ತಾನ, ನಾನ್ಯಾಕೆ ಉತ್ತರ ಕೊಡ್ಲಿ? ಒಂದ್ ಕೆಲಸ ಮಾಡು, ಅವನ ದುಃಖ ನಿನಗೆ ಕಂಡು ಬಹಳ ಸಂಕಟ ಅಳ್ಳಕತ್ತದ. ವಿಷ್ಣು ಅಳ್ಳಕತ್ತಿದ್ದಕ್ಕ, ರಾಮ ಅಳ್ಳಕತ್ತದ್ದಕ್ಕ ಅಂತಂದ್ರ ನೀ ಏನ್ ಮಾಡು, ಸೀತಂದು ರೂಪ ಧಾರಣೆ ಮಾಡಿ ಅವ ಅಳಲ್ಲಿ ನೀ ಹೋಗು, ಮುಂದೆ ಅವ ಏನ್ ಮಾಡ್ತಾನ ನೋಡಮ್ಮ. ಈಗ ಸೀತಾನ್ ರೂಪ ಧಾರಣೆ ಮಾಡಿ ಮಹಾಸ್ವಾಮಿ ಮಹಾಪ್ರಭು ಅಂತ ಹೇಳಿ ಹೋಗ್ತಾಳೆ ಪಾರ್ವತಿ ಆ ವಿಷ್ಣುನ್ ಬಲೆ, ರಾಮನ ಬಲೆ. ಅವನಿಗೇನು ಗೊತ್ತಾಗಂಗಿಲ್ಲ ಯಾರು ಬಂದಾರ ಅಂತ ಹೇಳಿ. ಅವ ಏನ್ ಮಾಡ್ತಾನ, ಆ ಜಗನ್ಮಾತಾ ದೇವಿ ನೀನ್ಯಾಕೆ ಬಂದಿದ್ದೇವ ಇಲ್ಲಿ, ನಿಂದೇನ್ ಕೆಲ್ಸದ ಈಗ ಇದ್ರಾಗ ಅಂತಾನ. ನಿಂದೇನ್ ಕೆಲ್ಸದ, ಯಾಕೆ ಬಂದೆ ಯವ್ವ ನೀನು ಪಾರ್ವತಿ ಅಂತಾನ. ಅಲ್ಲ ಇವನ ನಾ ವೇಷ ಬಂದದ್ದು ಗೊತ್ತಾಯ್ತಾ ನಿನಗ? ನೀನು ಪರಮಾತ್ಮ ಸ್ವರೂಪ ಆಗಿ ಅಳ್ತಿದ್ದೆ ಅಂತ, ನೀ ಸೀತಾ ಬೇಕಂತ ಅಳ್ಳಕತ್ತಿದ್ದೆ, ಅದಕ್ಕೆ ನಾ ಸೀತಾನ್ ರೂಪ ಧಾರಣೆ ಮಾಡಿ ನಿನ್ನ ದುಃಖ ಕಳಿಲಕ್ಕ ನಾ ಬಂದೀನಿ ಅಂತ ಅಂದ. ಅವಾಗ ರಾಮ ಹೇಳಿದ್ನತ್ತ, ನನಗೆ ದುಃಖ ಅದಂತ ಯಾರು ಹೇಳ್ಯಾರ ನಿನಗ? ಅಲ್ಲ ಅವನ ಇಡೀ ಜಗತ್ತು ನೋಡ್ಲಕತ್ತದ, ಗಿಡ ಮರಗಳಿಗೆ ತೆಕ್ಕಿಗೆ ಹಾಕೊಂಡು ಅಳ್ಳಕತ್ತಿದಂತ. ಎಲ್ಲರೂ ನೋಡ್ಲಕತ್ತಾರ, ದೇವಾದಿ ದೇವತೆಗಳು ನೋಡಿ ನಗ್ಲಕತ್ತಾರ, ಮನುಷ್ಯರು ನೋಡಿ ನಗ್ಲಕತ್ತಾರ, ಪ್ರಾಣಿಗಳು ಸಹಿತ ನೋಡ್ಲಕತ್ತಾವ ನಿನ್ನ ಲೀಲೆಯನ್ನ. ಎಲ್ಲರಿಗೆ ಕಣ್ಣಿಗೆ ಕಾಣ್ಲಕತ್ತದ.
ನನಗೆ ದುಃಖ ಹೆಂಗಿರ್ತದೆ ಅವ್ವ, ನಿನ್ನಂತ ತಂದೆ ತಾಯಿ ಇಟ್ಕೊಂಡು ನಾನು ಹೆಂಗ್ ದುಃಖ ಪಡ್ತೀನಿ? ನಾನು ಆನಂದ ಪುರುಷನೇ ಅದೇನಿ, ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣ ಇದ್ದದ್ದು ನನಗೆ ಅರಿವದ. ಆದ್ರೆ ಅಳ್ಳಕತ್ತಿದ ಯಾಕೋ ಅಂತ ಪಾರ್ವತಿ. ಯಾಕೆ ಅಳ್ಳಕತ್ತಿದ್ ನೀನು? ಯಾಕೆ ಅಳ್ಳಕತ್ತೀನಿ ಅಂತಂದ್ರೆ ಕೇಳ. ವಾಲ್ಮೀಕಿ ಮಹರ್ಷಿ ಹಿಂದಿನ ಯುಗದೊಳಗೆ ದೇವಾಯುಗ ಇರ್ತದ, ಕೃತಯುಗ, ದೇವತಾಯುಗ, ಈ ತ್ರೇತಾಯುಗದ ಹಿಂದೆ ಅವಾಗ ಇವ ರಾಮಾಯಣ ಬರೆದಿಟ್ಬಿಟ್ಟ. ರಾಮಾಯಣದಾಗ ಹೆಂಗ್ ವರ್ಣನೆ ಮಾಡ್ಯಾನ, ರಾಮ ಗಿಡ ಮರಗಳಿಗೆ ತೆಕ್ಕಿಗೆ ಬಿದ್ದು ಸೀತೆಯನ್ನ ನೆನೆಸಿ ವೇದನೆ ವ್ಯಕ್ತಪಡಿಸ್ತಾನ, ಅಳುತ್ತಾನ ಅಂತ ಬರೆದಿಟ್ಟಾನ. ಅವ ಬರೆದು ಇಟ್ಟದ್ದಕ್ಕ ನಾನು ಅದರಂಗ ಈಗ ಪಾತ್ರ ಮಾಡ್ಬೇಕಾಗ್ಯದ ಅಷ್ಟೇ. ಒಂದು ವೇಳೆ ನಾನು ಈ ಪಾತ್ರ ಮಾಡಲಿಲ್ಲ ಅಂದ್ರ ಮುಂದಿನ ಕಾಲದಲ್ಲಿ ಜನ ರಾಮಾಯಣ ಓದಿದ್ರು ಅಂತಂದ್ರೆ ಆವಾಗ ರಾಮಗ ದುಃಖನೇ ಇದ್ದಿದ್ದಿಲ್ಲ. ಇದು ಸುಳ್ಳು ಬರ್ದಾರ ಅಂತೇಳಿ ವಾಲ್ಮೀಕಿ ಮಹರ್ಷಿಗಳು ಬರೆದದ್ದು ರಾಮಾಯಣ ಸುಳ್ಳಾಗ್ತದ. ನನ್ನ ಭಕ್ತ ವಾಲ್ಮೀಕಿ ಬರೆದದ್ದು ಖರೆ ಅನಿಸ್ಬೇಕು ಅಂತಂದ್ರೆ ನಾನು ಅವ ಬರೆದಂಗ ಪಾತ್ರ ಮಾಡ್ಬೇಕು. ನಾವು ಅದ್ರ ಸಲ ಪಾತ್ರ ವಹಿಸ್ಲಿಕ್ಕತ್ತೀನಿ ಹೊರತು ನಾನೇನ್ ಖರೆ ದುಃಖ ಇಲ್ಲ. ನಿನ್ನಂತ ತಾಯಿ ಮಗ ಆಗಿ ನಾನು ಹೆಂಗ ದುಃಖ ಪಡ್ತೇನೆ ಅಂತ ನೋಡ್ರಿ. ಹೆಂಗ ಪರಮಾನಂದ ಪ್ರಾಪ್ತಿದು ರಾಮ ಹೆಂಗ್ ಅಳ್ತಾನ ಹಂಗ ಅಳ್ಬೇಕಿ ಜಗತ್ತಿನಾಗ. ಅವನು ಅತ್ತಾನ. ಹೆಂಗ ಅತ್ತ? ರಾಮ ಗುರುವಿನ ಬಲ್ಲಿ ವಾದ. ಹೆಂಗ್ ವಾದ? ಎದಕ್ ವಾದ? ಅವನಿಗೇನು ಗುರು ಬೇಕಾಗಿದ್ನ? ಪರಮಾತ್ಮಗೆ. ಎದಕ್ಕೆ ರಾಮಕೃಷ್ಣರು ಗುರುಗಳ ಬಲ್ಲಿ ಹೋದ್ರು? ಅವ್ರಿಗೇನು ಗುರುವಿನ ಅವಶ್ಯಕತೆ ಇತ್ತೇನು ಪರಮಾತ್ಮಗೆ? ಎದಕ್ಕೆ ಹೋದ್ರಿ ಗುರುಗಳ ಬಲ್ಲಿ ಅವರು? ಮುಂದೆ ಹುಟ್ಟಿ ಬರುವ ಜೀವಿಗಳು ಗುರುವಿನ ಬಲ್ಲಿ ಹೋಗಿ ಸಾಧನೆ ಮಾಡ್ಲಿ ಅಂಥೇಳಿ ಅವ್ರಿಗೆ ಇವರು ಆದರ್ಶಪ್ರಾಯರಾಗೋದಕ್ಕೆ ಗುರುಗಳ ಬಲ್ಲಿ ಹೋದ್ರು. ಆದರ್ಶಪ್ರಾಯರಾಗದಕ್ಕೆ ಒಬ್ಬ ಗುರು ಒಂದು ಶಿಷ್ಯ ಅನ್ನೋ ಸಂಸ್ಕಾರ ಇತ್ತು ಅಂತಂದ್ರೆ ಬ್ರಹ್ಮಜ್ಞಾನಕ್ಕೆ ದಾರಿ ಸಿಗ್ತದ, ಮೋಕ್ಷ ಆಗೋದಕ್ಕೆ ದಾರಿ ಸಿಗ್ತದ. ಗುರು ಶಿಷ್ಯ ಪರಂಪರೆನೇ ಇರಲಿಲ್ಲ ಅಂತಂದ್ರೆ ಮೋಕ್ಷ ಹೆಂಗಾಗ್ತದ, ಜ್ಞಾನ ಹೆಂಗಾಗ್ತದ, ಭಾನ ಹೆಂಗಾಗ್ತದ ಅಂತೇಳಿ ಅವರು ಲೋಕದ ಜೀವಿಗಳಿಗೆ ಆದರ್ಶ ಆಗುವುದಕ್ಕೆ ಗುರುಗಳು ಬಲ್ಲವರು. ವಾಲ್ಮೀಕಿ ಮಹರ್ಷಿ ಬರ್ದನ ಅನ್ನೋದಕ್ಕೆ ಇವ್ರು ಏನ್ ಮಾಡಿದರು? ಮಹಾಭಾರತ ಯಾವಾಗ ಬರೋದು? ಮೊದಲು ಬರೆದ್ರೆ ಆಮೇಲೆ ಬರೋದು? ಆಮೇಲೆ ಬರ್ತದೆ. ಹಿಂಗ ಇಲ್ಲಿ ಏನದವಪ್ಪ ಅಂದ್ರೆ ವಾಲ್ಮೀಕಿ ಋಷಿ ಈ ರೀತಿ ಮೊದಲೇ ಬರೆದಿಟ್ಟ. ಎಲ್ಲ ಅಶುದ್ಧ ಭೇದವಾದ ಲಕ್ಕಿ ಸಕಲ ಅಶುದ್ಧ. ಅದರ ಅಶುದ್ಧ ಏನು ಹೊಲಸದ ಅನ್ನೋದೆಲ್ಲ ಬರೆದ್ಬಿಟ್ಟನ ವಾಲ್ಮೀಕಿ ಋಷಿ. ವಚನ ವಿರುದ್ಧ ಭೇದವಾದ ಲಕ್ಕಿ ಸಕಲ ಅಶುದ್ಧ. ಸರ್ವ ಪ್ರಕರಣಗಳ ಭಾವವು ಈ ಪ್ರಕಾರವಿರುತ್ತದೆ. ವಾಯು ಪುರಾಣ, ಕೂರ್ಮ ಪುರಾಣ, ವ್ಯಾಸ ಭಗವಂತನ ಪುರಾಣದಲ್ಲಿ ಹೇಳಿದ್ದೇನೆಂದರೆ, ಯಾವ ಕಲಿಯುಗದಲ್ಲಿ ವೇದಗಳ ಅರ್ಥವನ್ನು ನಾನಾ ಪ್ರಕಾರವಾಗಿ ಮಾಡುವರೋ ಆವಾಗ ದಯಾವಂತನಾದ ಶಿವನು ಶ್ರೀ ಶಂಕರನೆಂಬ ಹೆಸರನ್ನು ಧರಿಸಿ ಅವತಾರ ತೆಗೆದುಕೊಂಡು ದೇವನದಿಯಾದ ಗಂಗಾ ನದಿಯ ಮಧ್ಯದಿಂದ ಶ್ರೀ ಬದ್ರೀನಾಥನ ಮೂರ್ತಿಯನ್ನ ಹೊರಗೆ ತೆಗೆದು ಸ್ವಸ್ಥಾನದಲ್ಲಿ ಸ್ಥಾಪಿಸಿ, ಇವರು ಜೈನರು ಬೌದ್ಧರದು ಪ್ರಭಾವ ನಮ್ಮ ದೇಶಕ್ಕೆ ಜಾಸ್ತಿ ಆಗಿ ಬದ್ರಿನಾಥನ ಒಯ್ದು ಗಂಗಾ ನದಿಗೆ ಒಗೆದಿರ್ತಾರ. ಯಾರ ಪ್ರಭಾವ ಜಾಸ್ತಿ ಆಗಿರ್ತದ ಆ ದೇವರು ಇರ್ತಾನಪ್ಪ. ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅಂತ ಕೇಳಿರಲ್ಲ. ಯಾವನು ಪ್ರಬಲ ಇರ್ತಾನ ಅವನು ಬದುಕ್ತಾನ, ಯಾವ ದುರ್ಬಲ ಇರ್ತಾನ ಅವನು ಹಾಳಾಗ್ತಾನ ಅಷ್ಟೇ. ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್. ಯಾವನು ಪ್ರಬಲ ಇದ್ದ ಬದುಕ್ತಾನೆ. ಈಗೇನಾಗಿಬಿಡ್ತು, ಅವ್ರ ಮತ ಜಾಸ್ತಿ ಆಗಿತ್ತು, ಜೈನರು ಬುದ್ಧರದು ಜಾಸ್ತಿ ಆದಾಗ ಏನ್ ಮಾಡ್ಬಿಟ್ಟು ಅವ್ರು ಬದ್ರಿನಾಥನ ಮೂರ್ತಿನ ಒಯ್ದು ಈ ಮಕ್ಕಳು ಏನು ಬ್ರಹ್ಮಜ್ಞಾನ ಅಂತೇಳಿ ಎಲ್ಲಿ ಬ್ರಹ್ಮ ಅದ ಸುಮ್ನೆ ಎಲ್ಲ ಮಂದಿಗೆ ಭ್ರಮೆ ಹೋಗುತ್ತಾರೆ, ತಲೆ ಹೋಗುತ್ತಾರೆ. ಈ ಬದ್ರಿನಾಥನ ಒಯ್ದು ಒಗೆದ್ಬಿಟ್ಟಿರ್ತಾರ ಅವರು.
ಅದನ್ನು ಮತ್ತೆ ಎತ್ತಿ ತಂದು ಬೌದ್ಧ ಮತಗಳನ್ನ ಜೈನ ಮತಗಳನ್ನ ಖಂಡಿಸಿ ಮತ್ತೆ ಅದರ ಸ್ವಸ್ಥಾನಕ್ಕೆ ತಂದು ನಿಲ್ಲಿಸ್ತಾನಲ್ಲ ಅದೇ ಶಂಕರ. ಇದು ಆಧ್ಯಾತ್ಮ ಸಾಧನೆಯ ಕೇಂದ್ರ. ಇದು ಭಾರತ ದೇಶ ಅನ್ನೋದೇ ಇದು ಆಧ್ಯಾತ್ಮ ಸಾಧನೆಯ ಕೇಂದ್ರ. ಇಲ್ಲಿ ಯಾರು ಇರ್ತಾರ ಅವರು ಆಧ್ಯಾತ್ಮ ಸಾಧನೆ ಮಾಡ್ತಾರ. ಈ ಭರತ ಭೂಮಿಯಲ್ಲಿ ಹುಟ್ಟಿದವರು ಬದುಕಿದವರು ಅವರ ಜೀವನ ಯಶಸ್ವಿ ಆಗ್ತದ. ಆ ಕೇಂದ್ರ ಈ ಕೇಂದ್ರ ಅಂತೇಳಿ 108 ಹೆಸರಿಟ್ಕೊಂಡು ಕಂತ್ರಿ ದಂಡ ಮಾಡಿ ಆಧ್ಯಾತ್ಮ ಸಾಧನೆ ಇಲ್ಲ, ಏನೇನು ಇಲ್ಲ. ಅವರೆಲ್ಲ ಏನಾಗ್ತಾರ, ಸರ್ವನಾಶ ಆಗಿ ಹೋಗ್ಬಿಡ್ತಾರೆ. ಎಲ್ಲ ಭಾರತ ಭೂಮಿ ಮೇಲೆ ಇರೋಂಥ ಪ್ರತಿಯೊಂದು ಜೀವಿಗಳ ಗುರಿ ಯಾರದ ಆಧ್ಯಾತ್ಮ ಸಾಧನೆ ಕಡೆ ಆದ ಅವ್ರು ಯಶಸ್ವಿ ಅದರ, ಅವ್ರ ಆನಂದ ಅದರ, ಅವ್ರು ಸುಖವಾಗಿದಾರ, ಅವ್ರಿಗೇನು ತೊಂದರೆ ಇಲ್ಲ. ಈ ಭೂಮಿ ಒಳಗೆ ಹುಟ್ಟಿ ಕಚಡ ಬುದ್ಧಿ ತೋರಿಸ್ತೀವಿ ಅಂತಂದ್ರೆ ಅವರು ಹಾಳಾಗಿ ಹೋಗೋದು ಗ್ಯಾರಂಟಿ. ಅದೇನು ಸ್ವಲ್ಪ ಟೈಮ್ ಇರ್ತದೆ, ಅವ್ರ ಪ್ರಭಾವ ಇರೋ ತನಕ ಒಂದು ಸ್ವಲ್ಪ ಟೈಮ್ ಇರ್ತದೆ, ಆಮೇಲೆ ಮತ್ತೆ ಬರ್ತಾರೆ. ಶಂಕರಾಚಾರ್ಯ ಬಂದು ಗಂಗಾ ನದಿಯಾಗ ಎಂದು ಬದ್ರಿನಾಥನ ಮೂರ್ತಿ ಹುಡುಕಾಡಿ ತೆಗೆಯೋದು ಸುಮ್ಮ ಕಲ್ಪನೆ ಮಾಡ್ಕೊಳ್ರಿ. ಹೆಂಗಿರ್ಬೇಕವ್ರಿ, ಹೆಂಗೆ ಗೊತ್ತಾಗಿರ್ಬೇಕವ್ರಿಗೆ ಎಲ್ಲದ ಆ ಮೂರ್ತಿ ಅಂತೇಳಿ. ಯಾರ ಕೈಗೆ ಸಿಗಲಾರ್ದಂಗೆ ಆಳವಾದ ಗಂಗಾ ನದಿ ಎಲ್ಲಿ ಹಾಕ್ಯಾರೋ ಏನೋ, ಎಷ್ಟೋ ಮೈಲಿಗಟ್ಲೆ ದೂರ. ಅದ್ರಾಗೇನು ತೆಗಿತಾರೆ ಇವ್ರು ಹುಡುಕಿ, ಏನು ಗಂಗಾ ನದಿಗೆ ಹೋಗಿ ಮುಳುಗ್ಯಾರ, ಒಳಗೆ ಏನಾರ ಹುಡುಕಾಡಿ ಸಂಶೋಧನೆ ಮಾಡ್ಯಾರ, ಏನು? ಹಂಗ ಈ ಬದ್ರಿನಾಥನ ಮೂರ್ತಿಯನ್ನು ಹೊರಗೆ ತೆಗೆದು ಸ್ವಸ್ಥಾನದಲ್ಲಿ ಸ್ಥಾಪಿಸಿ ಅವರೇ ಶಂಕರಾಚಾರ್ಯ ಅಂತೇಳಿ ಗುರುತಿಸ್ರಿ ಅಂತೇಳಿ ಮೊದಲೇ ಬರೆದಿಟ್ಟಿದ್ರಂತ. ಯಾರು? ವ್ಯಾಸ ಮಹರ್ಷಿಗಳು ಮತ್ತು ವೇದಗಳಿಗೆ ಯಥಾರ್ಥವಾದ ವ್ಯಾಖ್ಯಾನವನ್ನು ಮಾಡುವರು. ಈ ವ್ಯಾಸ ಮಹರ್ಷಿಗಳ ವಚನಾನುಸಾರವಾಗಿ ಶ್ರೀ ಶಂಕರರ ಮತವು ಪ್ರಮಾಣವಾಗಿರುತ್ತದೆ. ಶಂಕರಾಚಾರ್ಯರ ಮತದ ಪ್ರಮಾಣವಾಗಿದೆ. ವ್ಯಾಸ ಭಗವಾನರು ವಾಯು ಪುರಾಣ ಮತ್ತು ಕೂರ್ಮ ಪುರಾಣಗಳಲ್ಲಿ ಹೇಳಿದ ಈ ವಾಕ್ಯಗಳಿಂದ ಶ್ರೀ ಶಂಕರರ ಅದ್ವೈತ ಮತವೇ ಪ್ರಮಾಣವಾಗಿರುತ್ತದೆ. ಶಂಕರಾಚಾರ್ಯರು ಕಲಿಯುಗದವರು. ಅವರು ವ್ಯಾಸ ಮಹರ್ಷಿಗಳು ದ್ವಾಪರಯುಗದವರು. ಮಧ್ವಾದಿಗಳ ಅಂದರೆ ಮಧ್ವ, ರಾಮ, ನಿಂಬಾರ್ಕ, ವಲ್ಲಭ ಇವರ ಭೇದವಾದವು ಅಪ್ರಮಾಣವಿರುತ್ತದೆ. ಅವರೇನು ಪಂಡಿತರದಾರ ಅವ್ರ ಬಗ್ಗೆ ಗೌರವನೇ ಇರಬೇಕು. ನಿಮ್ಮ ಮನೆಗೆ ಇವರು ಅಥವಾ ಇವ್ರ ಪೈಕಿ ಯಾರು ಬಂದ್ರು ಅಂತಂದ್ರ ನೀವೇನು ನಮ್ಮ ವಿಚಾರ ಸಾಗರ, ನಮ್ಮ ಗುರುಗಳು ಭೇದವಾದದ ವಿರುದ್ಧ ಇದೆಲ್ಲ ಅಪ್ರಮಾಣ ಅಂತ ಹೇಳ್ಯಾರ, ನೀವು ಗೆಟ್ಟಂತೀರೇನವರಿಗೆ? ಮಧ್ವ ಮಠದವರು, ನಿಂಬಾರ್ಕದವರು, ವಲ್ಲಭರು ಯಾರೇ ಇವರೆಲ್ಲ ಬಂದ್ರಪ್ಪ, ರಾಮಾನುಜರ ಬಗ್ಗೆ ಪೂಜ್ಯರು ಬಂದ್ರ ಅಂತಂದ್ರ ಏನ್ ಮಾಡ್ಬೇಕು? ರೆಸ್ಪೆಕ್ಟ್ ಕೊಡ್ಬೇಕ ಬೇಡ? ಗೌರವಿಸ್ಬೇಕು, ಪ್ರೀತಿಸ್ಬೇಕು, ಅವ್ರಿಗೆ ಗೌರವಿಸ್ಬೇಕು. ನಮ್ಗ ವಿರೋಧ ಇರೋದು ಯಾರ ಜೊತೆಗೆ? ಅವರ ವಾದದ ಜೊತೆಗೆ. ಅವರು ಪರಿಪೂರ್ಣ ಆಚಾರವಂತರಿರ್ತಾರ, ಅವರು ಶುದ್ಧ ಹೃದಯರಿರ್ತಾರ, ಎಲ್ಲ ಇರ್ತಾರ. ಅವರೊಳಗೆ ಏನು ಸಮಸ್ಯೆ ಏನೇನೂ ಇರಲ್ಲ. ಅದೊಂದು ಬುದ್ಧಿ ಏನದಲ್ಲ, ಇದನ್ನೊಂದು ಹಿಡ್ಕೊಂಡಿರ್ತದ ಅಷ್ಟೇ. ಆ ಬುದ್ಧಿ ಸಂಗಟ ವಿರುದ್ಧ ಅಷ್ಟೇ, ಉಳಿದದ್ದೇನಿಲ್ಲ. ಅವರೆಲ್ಲ ಯಾರು ಪೂಜ್ಯರು ಬರ್ತಾರ ಅವರೆಲ್ಲರನ್ನ ಗೌರವಿಸಬೇಕು. ಅವರೆಲ್ಲರೇ ಪ್ರವಚನ ಅದು ಮಾಡ್ತಿದ್ರು ಅಂತಂದ್ರ ಆ ಕಡೆ ಕಿವಿ ಕೇಳಲಾರ್ದಂಗ, ಆ ಸ್ಟೇಜಿನ ಕಡೆ ಒಳ್ಳೆ ನೋಡ್ಲಾರ್ದಂಗ, ರೋಡ್ ಕಡೆ ಮರಿಗಾಗಿ ಹೋಗೋದಿಲ್ಲ. ನಡೆದ ಪ್ರವಚನ ಅಂದ್ರೆ ಹೋಗಿ ಕೇಳಬೇಕು. ಎಲ್ಲ ಪರಮಾತ್ಮನ ವಿಷಯನೇ ಹೇಳ್ತಾರೆ. ರೆಸ್ಪೆಕ್ಟ್. ಮಧ್ವಾದಿಗಳ ಭೇದವನ್ನು ಹೇಳುತ್ತಾರೆ, ಮಧ್ವಾದಿಗಳು ಭೇದವನ್ನು ಹೇಳುತ್ತಾರೆ. ಆದ್ದರಿಂದ ಅವು ಅಪ್ರಮಾಣವಾಗಿರುತ್ತವೆ. ಉಪನಿಷತ್ತು, ಭಗವದ್ಗೀತೆ ಹಾಗೂ ಬ್ರಹ್ಮಸೂತ್ರ ಈ ಮೂರು ಯಾವ ವೇದಾಂತದ ಪ್ರಸ್ಥಾನವಾಗಿರುವವೋ ಇವುಗಳನ್ನ ಯಾವುದೇ ಒಂದು ಮತ ಆರಂಭ ಮಾಡಬೇಕಾದ್ರೆ ಪ್ರಸ್ಥಾನ ಅಂದ್ರೆ ಇವುಗಳ ಮೂಲಕ ತಮ್ಮ ವಾದವನ್ನ ಮಂಡಿಸಿ ಅದನ್ನು ಸ್ಟಾರ್ಟ್ ಮಾಡಬೇಕಂತ. ಎಲ್ಲರೂ ಅವ್ರವ್ರಿಗೆ ಒಂದು ಚಾಲೆಂಜ್ ಇಟ್ಟಿರ್ತಾರೆ. ನಿಂದು ಒಂದು ಮತ ಅಂತ ಹೇಳಿ ನಾವು ಪರಿಗಣಿಸಬೇಕಾದ್ರೆ ಹಿಂಗೊಂದು ಚಾಲೆಂಜ್ ಅಂತ ಇಟ್ಟಾರ. ನಿನ್ನೆ ಹೇಳಿದೆ ಅದೆಲ್ಲ. ಏನು ಪ್ರಶ್ನೆ ಅಪ್ಪ ಅಂದ್ರೆ, ಮಧ್ವಾದಿ ಮೊದಲಾದ ಯಾವುದೋ ರೀತಿಯಿಂದ ಎಳೆದಾಡಿ ತಮ್ಮ ತಮ್ಮ ಮತಾನುಸಾರವಾಗಿ ವ್ಯಾಖ್ಯಾನವನ್ನು ಮಾಡಿರುತ್ತಾರೆ. ಎಳೆದಾಡಿ ವ್ಯಾಖ್ಯಾನ ಮಾಡೋದು ಬೇರೆ, ಅಲ್ಲಿ ಇದ್ದಂಗೆ ಯಥಾರ್ಥ ವ್ಯಾಖ್ಯಾನ ಮಾಡೋದು ಬೇರೆ.
ಅವೇನವ ಅಯಥಾರ್ಥ ಇರ್ತಾವ. ಜಗ್ಗಾಡಿ ಕಷ್ಟಪಟ್ಟು ಸುಳ್ಳನ್ನು ಸತ್ಯ ಮಾಡ್ಬೇಕಾದ್ರೆ ಕೋರ್ಟ್ನಾಗ ಮಾಡ್ತಾರಿಲ್ಲ, ಜಗ್ಗಾಡಿ ಮಾಡ್ತಿರ್ತಾರೆ ಸುಳ್ಳನ್ನೇ ಸತ್ಯ. ಅದಕ್ಕೆ ವ್ಯಾಸ ಮಹರ್ಷಿಗಳ ವಚನಾನುಸಾರವಾಗಿ ಶ್ರೀ ಶಂಕರಾಚಾರ್ಯ ಕೃತ ವ್ಯಾಖ್ಯಾನವೇ ಯಥಾರ್ಥವಿರುತ್ತದೆ. ವೇದಾಂತದಲ್ಲಿ 3 ಪ್ರಕಾರದ ಪ್ರಸ್ಥಾನಗಳಿವೆ. ಒಂದು ಉಪನಿಷತ್ತು, ಶ್ರುತಿ ಪ್ರಸ್ಥಾನ. ಇದು ಕೇಳಿದ್ದು, ಮಹಾತ್ಮರು ಸ್ವತಃ ಕೇಳಿದ್ದು, ಕೇಳಿ ನೆನಪಿಟ್ಟುಕೊಂಡದ್ದು, ಇನ್ನೊಬ್ಬರಿಗೆ ಹೇಳಿದ್ದೆವುದು ಭಗವದ್ಗೀತೆ. ಸ್ಮೃತಿ ಪ್ರಸ್ಥಾನ, ಶ್ರುತಿ ಪ್ರಸ್ಥಾನ, ಸ್ಮೃತಿ ಪ್ರಸ್ಥಾನ. ಮುಂದೆ ನ್ಯಾಯ ಪ್ರಸ್ಥಾನ. ಇದು ಏನದ? ಡಿಬೇಟ್, ಚರ್ಚೆ ಮಾಡೋದು ಒಬ್ರಿಗೊಬ್ಬರು. ಅದನ್ನು ಬ್ರಹ್ಮಸೂತ್ರ ಎದುರಿಟ್ಕೊಂಡು ಚರ್ಚೆ ಮಾಡೋದು, ಆ ಸೂತ್ರವನ್ನು ಮುಂದಿಟ್ಕೊಂಡು ವಿಶ್ಲೇಷಣೆ ಮಾಡೋದು, ಅದು ನ್ಯಾಯ ಪ್ರಸ್ಥಾನ. ಶ್ರುತಿ ಪ್ರಸ್ಥಾನ, ಸ್ಮೃತಿ ಪ್ರಸ್ಥಾನ, ನ್ಯಾಯ ಪ್ರಸ್ಥಾನ. ಈ ರೀತಿ ನಿಮ್ಗೆ ತಲೆಗಿರ್ಬೇಕು. ಪ್ರಸ್ಥಾನ ಅಂದ್ರೆ ಅದು ಒಂದು ಆರಂಭನೂ ಹೌದು, ಮತ್ತೆ ಆರಂಭ ಆದ್ಮೇಲೆ ಆ ಮಾರ್ಗನೂ ಹೌದು, ಮತ್ತೆ ಮಾರ್ಗದ ಕೊನೆಯಲ್ಲಿರುವ ಗುರಿನೂ ಹೌದು. ಮಾರ್ಗದ ಆರಂಭ, ಮಾರ್ಗದ ಕೊನೆ, ಎಲ್ಲನೂ ಪ್ರಸ್ಥಾನನೇ. ಈಗ ನಿಮ್ಗೇನಾಗಬೇಕು? ಶಂಕರಾಚಾರ್ಯ ನಿಮ್ಗೇನು ಏನಾಗಬೇಕು? ಬ್ರಹ್ಮ ಆಗ್ಬೇಕು. ಮತ್ತೇನಾಗಬೇಕು? ಮಧ್ವಾಚಾರ್ಯ ಏನಾಗಬೇಕು? ನಿಮಗೆ ಬ್ರಹ್ಮನೇ ಆಗ್ಬೇಕು. ಎಲ್ಲನೂ ಬ್ರಹ್ಮನೇ, ಎಲ್ಲನೂ ಬ್ರಹ್ಮನೇ. ಹೆಂಗ್ರಿ? ವಲ್ಲಭಾಚಾರ್ಯ ಹೆಂಗ್ ಕಾಣಬೇಕು ನೀವು? ಅವರನ್ನು ಬ್ರಹ್ಮ ಸ್ವರೂಪನೇ ಕಾಣಬೇಕು. ಎಲ್ಲ ಮಹಾತ್ಮರಿಗೆ ಬ್ರಹ್ಮ ಸ್ವರೂಪ. ಎಲ್ಲ 84 ಲಕ್ಷ ಜೀವರಾಶಿಗಳಿಗೆ ನಿಮಗೆ ಬ್ರಹ್ಮ ಸ್ವರೂಪ ಆಗಿ ಕಾಣ್ರಿ ಅಂತೇಳಿ ನಿಮ್ಮ ಸಿದ್ಧಾಂತ ನಿಶ್ಚಲದಾಸರ ಆದೇಶ ಇರೋ ಟೈಮ್ ಒಳಗ ಈ ಶಂಕರಾಚಾರ್ಯ, ಮಧ್ವಾಚಾರ್ಯ, ನಿಂಬಾರ್ಕ, ವಲ್ಲಭ ಇವರು ಮಠಗಳಾಗಲಿ, ಇವರು ಗುರುಗಳಾಗಲಿ, ಇವರ ಪರಂಪರೆಯವರಿಗಾಗಲಿ ನಾವು ಬ್ರಹ್ಮಸ್ವರೂಪರಾಗಿ ಕಾಣಬೇಕು. ನಿಮ್ಮ ದೃಷ್ಟಿ ಬ್ರಹ್ಮಸ್ವರೂಪದಿಂದ ಅಳ್ಳಾಡಂಗಿಲ್ಲ. ಯಾರ ಬಗ್ಗೆ ಭೇದ ಅವು ಮಾಡ್ಕೊಳ್ಳಂಗಿಲ್ಲ. ಯಾರ ಬಗ್ಗೆನೂ ನಿಮಗೆ ದ್ವೇಷ ಮಾಡ್ಕೊಳ್ಳಂಗಿಲ್ಲ. ನಿಮಗ ಬ್ರಹ್ಮಸ್ವರೂಪಾಗಿ ಕಾಣಬೇಕು. ಏನಪ್ಪ ಇವ್ರು ಕೂತು ನಿಶ್ಚಲದಾಸರದು, ಶಂಕರಾಚಾರ್ಯರದ ಅದ್ವೈತ ಹೇಳ್ತಾರೆ, ಅಲ್ಲಿ ನೋಡಿದ್ರೆ ಭೇದವಾದಿಗಳ ಮಧ್ಯೆ ಕೂತಾರ ನೋಡು, ಹೋಗಿ ಎಲ್ಲ ಕಡೆ ಕೂತಿ ಇವ್ರು ನಾಟಕ ಮಾಡ್ತಾರ ನೋಡು ಅಂತಂದ್ರೆ ಇಡೀ ಜಗತ್ತಿನಾಗ ನಿಮಗ ದೇವ್ರ ರಾಣಿ ಮಾಡಿ ಹೇಳ್ತೀನಿ, ನಮ್ಮ ಲಿಂಗಾಯತ ವೀರಶೈವ ಏನದಲ್ಲ ಇವರಷ್ಟು ಪವಿತ್ರ ಯಾರೂ ಇಲ್ರಿ. ಇವರಷ್ಟು ಪವಿತ್ರ ಯಾರೂ ಇಲ್ಲ. ವೀರಶೈವ ಲಿಂಗಾಯತ ಅಂತಿರಲ್ಲ, ಎಲ್ಲಾ ಧರ್ಮದ ಎಲ್ಲಾ ಆಚರಣೆಗಳಲ್ಲಿ ಎಲ್ಲಿ ಹೋದ್ರೂ ಇವರಿಗೆ ಲಿಂಗ ಸ್ವರೂಪ ಕಂಡು ಯಾವುದರ ಬಗ್ಗೆ ಭೇದ ಭಾವ ಇರಲಾರ್ದೆ ಎಲ್ಲಾ ಜಗತ್ತಿನ ಭೂಮಿ ಮೇಲೆ ಎಷ್ಟು ಧರ್ಮಗಳದೋ ಎಲ್ಲಾ ಧರ್ಮದೊಳಗೆ ಲಿಂಗಾಯತರದಾರ. ತಮ್ಮ ಧರ್ಮದಾಗೆ ಇಲ್ಲ ಅವರು. ಎಲ್ಲ ಕಡೆ ಲಿಂಗವನ್ನೇ ಕಾಣ್ತಾರವ್ರು. ಅವ್ರ ದೃಷ್ಟಿ ಹಂಗದ, ಯಾವುದ್ರ ಬಗ್ಗೆನೂ ಒಳಗ ಅಂತಃಕರಣದೊಳಗ ಏನೇನು ಭೇದ ಭಾವ ಇಲ್ಲ, ಏನೋ ಕೆಟ್ಟ ವಿಚಾರ ಇಲ್ಲ. ಮೊಹರಂ ಟೈಮ್ನೊಳಗೆ ಅಲ ಎತ್ಕೊಂಡು ಕುಣಿಯವ್ರೇ ನಮ್ಮ ಲಿಂಗಾಯತರು. ಅವ್ರ ಊರಾಗ ಎಲ್ಲ ಹಳ್ಳ್ಯಾಗ ಎಲ್ಲಿ 1-2 ಮುಸ್ಲಿಮರ ಮನೆಗಳು ಇರ್ತಾವ. ನಮ್ಮ ಮಂದಿನೇ ಎಲ್ಲ ಚರ್ಚ್ನಾಗ ನಮ್ಮ ಮಂದಿ ಅದಾರ, ಇವ ಮಸ್ಜಿದಾಗ ಸಹಿತ ನಮ್ಮ ಮಂದಿ ಅದಾರ, ಎಲ್ಲಿ ಹೋದ್ರೂ ನಮ್ಮ ಮಂದಿ ಅದಾರ. ಇದು ಯಾಕಂದ್ರೆ ಶಿವಭಕ್ತರು. ಶಿವ ಒಂದೇ, ಎಲ್ಲಾ ಕಡೆ ಒಂದೇ, ಎಲ್ಲಾ ಕಡೆ ಒಂದೇ, ಎಲ್ಲಾ ಆಚರಣೆಗಳಲ್ಲಿ, ಎಲ್ಲಾ ವಿಚಾರಗಳಲ್ಲಿ. ಮತ್ತೊಂದು ಏನಾರ ಹೊಸದ್ ಬತ್ತಂದ್ರೆ ಅಲ್ಲಿ ಲಿಂಗಾಯತರ್ಲಿಂತ ಸ್ಟಾರ್ಟ್ ಆಗಿರ್ತದೆ ಏನಾರ ಒಂದು ಹೊಸ ಮತ. ಅದ್ರಾಗ ಒಂದಿಷ್ಟು ಮಂದಿ ಅಧ್ಯಕ್ಷ, ಉಪಾಧ್ಯಕ್ಷ ಗೌಡಿಕೆ ಮಾಡ್ಕೊಂಡು ಅದಕ್ಕೊಂದು ಟ್ರಸ್ಟ್ ಮಾಡ್ಕೊಂಡು ಏನೋ ದೊಡ್ಡ ಘನಕಾರ್ಯ ಮಾಡ್ತೀನಿ ಅಂತ ಇಟ್ಕೊಂಡು ಕೂತಿರ್ತಾರೆ. ವರ್ಷ ಒಂದು ತಯಾರಾಗ್ತಾವ ನಮ್ಮ ಊರಾಗ. ಏನಾರ ಒಂದು ಸಂಘಟನೆ ಮಾಡ್ತಾರೆ, ಎಲ್ಲಿ ಹೋಗ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಆರಂಭದಲ್ಲಿ ಒಂದೇನೋ ಮಾಡ್ತಾರೆ. ಇದು ಮಾಡಮ್, ಅದು ಮಾಡಮ್, ಹಾಗೆ ಮಾಡಮ್, ಹಿಂಗ್ ಮಾಡಮ್. ಏನ್ ಮಾಡಿದ್ರು ಬೇರೆ ಧರ್ಮದವ್ರು ಎಂದೂ ಇಷ್ಟೊಂದು ಸಂಘಗಳು ಕಟ್ಕೊಂಡು ಇಷ್ಟೊಂದು ಎಲ್ಲಾ ಜನರ ಜೊತೆಗೆ ಬೆರೆತು ಹೋಗಂತ ಬೇರೆ ಯಾವ ಜಾತಿಯವರು ಇಲ್ಲ, ಯಾವ ಧರ್ಮದವರು ಇರಲಿ. ವೀರಶೈವ ಲಿಂಗಾಯತರು ಮಾತ್ರ ಎಲ್ಲ ಧರ್ಮದಾಗ ಎಲ್ಲ ಜಾತಿ ಒಳಗದ. ತಮ್ಮೊಳಗೆ ತಾವು ಅಷ್ಟೊಂದು ಸ್ಟ್ರಾಂಗ್ ಇಲ್ಲ, ಆದರೆ ಎಲ್ಲದರೊಳಗೂ ಇವ್ರಲಿಂತ ಶಕ್ತಿ, ಇವ್ರಲಿಂತ ಭಕ್ತಿ. ಇದು ಶತಸಿದ್ಧ. ಇದು ಯಾಕಂತಂದ್ರೆ ಇವ್ರೊಳಗೆ ಯಾರ ಬಗ್ಗೆ ವಿರೋಧನೇ ಇಲ್ಲ.
ಈಗ ಚಿಲ್ಲರ್ ಬುದ್ಧಿ ತೋರಿಸಿ ಏನೋ ಒಂದು ಮಾಡಕತ್ತಾರ, ಅದು ಬೇರೆ. ಆದ್ರೆ ಅವರು ಚಲೋ ಮಂದಿನೇ ಅದಾರ, ಎಲ್ಲ ಚಲೋ ಮಂದಿನೇ ಅದಾರ. ಯಾವಾಗ ಗೌರ್ಮೆಂಟ್ ರಿಸರ್ವೇಶನ್ಸ್ ಎಲ್ಲ ಗುದ್ದಾಡ್ಲಕತ್ತಾರ. ಈ ಕಡೆ ಜಂಗಮರು ಬೇಡ ಜಂಗಮ ಆಗ್ಲಕತ್ತಾರ, ಅಲ್ಲಿ ವೀರಶೈವರು ಲಿಂಗಾಯತ ಆಗ್ಲಕತ್ತಾರ. ಏನೋ ಒಂದು ಶಬ್ದದ ಸಲುವಾಗಿ ಓಸು ಮಂದಿ ಆಲ್ ಆರ್ ಗುಡ್, ಆಲ್ ಆರ್ ವೆಲ್, ಆಲ್ ಆರ್ ಬ್ರಹ್ಮಸ್ವರೂಪ. ಎಲ್ಲರೂ ನಮ್ಗೇನು ಬ್ರಹ್ಮಸ್ವರೂಪರೇ. ಅವ್ರು ಯಾರು ನಮ್ಮ ವಿರುದ್ಧ ಸ್ಟ್ರೈಕ್ ಮಾಡ್ಕೊತ ಬರೋರು ನಮ್ಮ ಹತ್ರ ಬಂದ್ರು ಅಂತಂದ್ರೆ ಅವ್ರಿಗೆ ನಾವು ಬ್ರಹ್ಮ ಕಂಡಂಗೆ ಕಾಣಬೇಕು. ನಮ್ಮೊಳಗೆ ಏನೇನು ವ್ಯತ್ಯಾಸ ಇರಬಾರ್ದು. ಅದರೊಳಗೆ ನಮ್ಮ ಸತ್ಸಂಗದಾಗ ಎಲ್ಲವನ್ನು ಬ್ರಹ್ಮ ಸ್ವರೂಪವನ್ನಾಗಿ ನೋಡುವಂತ ಸಾಮರ್ಥ್ಯ ಇರೋರು ಒಬ್ಬರೇ ಒಬ್ರು, ಕಲ್ಯಾಣಪ್ಪ. ಅವ್ರು ಬಿಟ್ರೆ ಯಾರಿಗೂ ಆಗಲ್ಲ. ಅವ್ರೊಬ್ರೇ ಬೆಕ್ಕದವ್ರು ಇರಲಿ, ಅವರೆಲ್ಲರಿಗೆ ಸಂಭಾಳಿಸ್ಕೊಂಡು ತೆಕ್ಕಿಗೆ ಹಾಕೊಂಡು ಮುಂದೋಗೋ ಕೆಪಾಸಿಟಿ ಅವ್ರಿಗಿದ್ದ ಕೆಪಾಸಿಟಿ ನಮಗೂ ಇಲ್ಲ. ನಾವು ಚಾಲು ಮಾಡಿಬಿಡ್ತೀವಿ ಮಂತ್ರ ತಂತ್ರಗಳು. ಅವ್ರು ಹಂಗೇನಿಲ್ಲ, ಎಲ್ಲ ಹೊಟ್ಟೆಗೆ ಹಾಕೊಂಡು ಹೋಗ್ತಾರೆ. ಮತ್ತೆ ಆ ಕಲ್ಯಾಣಪ್ಪಗಿದ್ದಂತ ಒಂದು ವಿಶಾಲ ಒಂದು ರಿಯಲ್ ಲಿಂಗಾಯತ, ರಿಯಲ್ ವೀರಶೈವ, ನಿಜ ವೀರಶೈವ. ಯಾವ ಕಾಲದಿಂದ ಹಂಗೆ ಉಳಿದಾರ ಗೊತ್ತದ ಇವ್ರಿಗೆ ಸಿದ್ಧಾಂತದೊಳಗ. ನೂರು ಯಾವುದ್ರ ಬಗ್ಗೆನೂ ಇವತ್ತಿಗೆ ಒಂದು ವಿರುದ್ಧ ಮಾತಾಡಿಲ್ಲ. ಬೆಕ್ಕದ ಸಿದ್ಧಾಂತಗಳು ಪರ ವಿರೋಧ ವಿವೇಕ ಅವಿವೇಕ ಎಲ್ಲ ಮಾತಾಡಿವಿ. ಎಂದಾದ್ರೂ ಯಾವಾಗಕ್ಕರೆ ಏನಾರ ಸ್ಪಂದನೆ ಏನೇನು ಅದು ಮೆಚ್ಚಬೇಕು, ಒಳ್ಳೆ ಗುಣಗಳನ್ನು ಮೆಚ್ಚಬೇಕು. ಅಂಥದ್ದೊಂದು ರಿಯಾಲಿಟಿ ಅಂತ ಏನಿರ್ತದಲ್ಲ, ಅವ್ರ ಹತ್ರ ಬ್ರಹ್ಮ ಸ್ವರೂಪ ಅಂತ ಏನಿರ್ತದ, ಅವ್ರು ಯಾವುದರ ವಿರುದ್ಧನೂ ಹೋಗಂಗಿಲ್ಲ. ಏನೋ ನಡೀಲಿ ಚರ್ಚೆ, ಡಿಬೇಟ್, ಒಂದೇನೋ ನಡೆದದ ಸಂಭಾಷಣೆ ಹೇಳಕತ್ತ ಹೇಳೋ ನಡಿ ಅಂತ. ನಿಮಗೇನು ಅನಿಸ್ತದ ನಿಮ್ಮದು, ನಮಗೇನು ಅನಿಸ್ತದ ನಮಗ. ಅದಕ್ಕೆ ನ್ಯಾಯ ಪ್ರಸ್ಥಾನ, ಸ್ಮೃತಿ ಪ್ರಸ್ಥಾನ, ಶ್ರುತಿ ಪ್ರಸ್ಥಾನ ಇವೆಲ್ಲ ಗೊತ್ತಾಗಿ ಮಧ್ವಾದಿಗಳು ತಮ್ಮ ತರ್ಕದಿಂದ ಭೇದವಾದವನ್ನ ಸಿದ್ಧ ಮಾಡಿದ್ದಾರೆ. ಸಿದ್ಧ ಮಾಡ್ಯಾರ, ಏನು ಜಜ್ಜಾಡಿ ಮಾಡ್ಯಾರ. ಇದ್ದದ್ದು ಇಲ್ಲದೆಲ್ಲ ಕಲಿಸಿ ಮಾಡ್ಯಾರ. ಎಲ್ಲೆಲ್ಲಿ ಭೇದವಿದೆ, ಯಾಕೆ ಇದನ್ನ ಭೇದವನ್ನ ಯಾಕೆ ತಿರಸ್ಕರಿಸಬೇಕು, ಭೇದದ ಬಗ್ಗೆ ಯಾಕೆ ವಿರುದ್ಧ, ಭೇದಕ್ಕೆ ಜ್ಞಾನ ಅಂತೀವಿ, ಇದು ಅಭೇದಕ್ಕೆ ಜ್ಞಾನ ಅಂತೀವಿ, ಈ ಭೇದಕ್ಕೆ ಅಜ್ಞಾನ ಅಂತೀವಿ. ಯಾಕಂತೀವಿ ಅಂತಂದ್ರೆ ಎಲ್ಲಿ ಭೇದ ಆದ ಅಲ್ಲಿ ಚಿಂತೆ, ದುಃಖ, ಭಯ, ಅಸಂತೃಪ್ತಿ, ಭೇದ ಇದ್ದಲ್ಲಿ ಇವೆಲ್ಲ ನಡೀತಾವ. ಭೇದವನ್ನ ಯಾಕ್ರಿ ಅಷ್ಟು ತಿರಸ್ಕಾರ ಮಾಡ್ತೀರಿ, ಭೇದ ಇಲ್ಲೇನು ಆದ, ನೀವ್ ಯಾಕೆ ಅದಕ್ಕೆ ಅಷ್ಟೊಂದು ವಿರುದ್ಧ ಮಾಡ್ತೀರಿ ಅಂತ ಯಾರು ಕೇಳಿದ್ರಂದ್ರೆ ಏನ್ ಹೇಳ್ತೀರಿ? ಭೇದ ಇದ್ದಲ್ಲಿ ದುಃಖ, ಚಿಂತೆ, ಭಯ, ಅಸಂತೃಪ್ತಿ, ಮತ್ತೇನು ಅಸುರಕ್ಷತೆ, ಸೇಫ್ಟಿ ಇಲ್ಲವು ಭೇದ ಇದ್ದಲ್ಲಿ. ಬಟ್ ನೆಗೆಟಿವಿಟಿ ಅದು ಭೇದ, ನೆಗೆಟಿವ್ ಅದು. ಹ್ಯಾಂಗ ಹೇಳ್ತೀರಿ ಅಂತಂದ್ರ ಅದಕ್ಕೆ ನಮ್ಮ ಬ್ರಹ್ಮಜ್ಞಾನದ ಸೂತ್ರದ ಪ್ರಕಾರ ಹೇಳಬೇಕು. ಎದುರು ಯಾರು ಕೇಳ್ತಾರ ಅವ್ರಿಗೆ ಭೇದ ಅಂದ್ರೆ ನೋಡಪ್ಪ ಏನಂದ್ರೆ ಭೇದದಿಂದ ನಾನು ನೀನು ಬೇರೆ ಬೇರೆ ಅಂತ ನಾವೆಲ್ಲ ಬೇರೆ ಬೇರೆ ಅಂತ ತಿಳ್ಕೊಂಡ್ರೆ ಏನಾಗ್ತದ? ಎರಡು ಭಾಗ ಆಗ್ತದೆ. ಇಬ್ರು ಬೇರೆ ಬೇರೆ ಅಂತ ತಿಳ್ಕೊಂಡ್ರೆ 2 ಭಾಗ, 3 ಭಾಗ, 100 ಭಾಗ ಆಗ್ತದೆ. ಆ ಭಾಗಗಳಲ್ಲಿ, ವಿಭಾಗಗಳಲ್ಲಿ ನೀವೇನು ಹುಡುಕ್ತೀರಿ? ಅನುಕೂಲ, ಪ್ರತಿಕೂಲ. ಇದು ಸೂತ್ರ. ಅಜ್ಞಾನದಿಂದ, ಮೂಲ ಅಜ್ಞಾನದಿಂದ ಭೇದ ಭಾವ. ಭೇದ ಭಾವದ ಮುಂದಿನ ಸ್ಟೆಪ್ಪು ಜ್ಞಾನದ ಸ್ಥಿತಿಯಿಂದ ಜಾರಿದರೆ. ಜ್ಞಾನದ ಸ್ಥಿತಿಯಿಂದ ಜಾರಿದರೆ. ಜ್ಞಾನದ ಸ್ಥಿತಿ ಅಂದ್ರೆ ಅಭೇದ ಭಾವ, ಅಖಂಡ ಬ್ರಹ್ಮ, ಅಹಂ ಬ್ರಹ್ಮ ಸರ್ವಂ ಬ್ರಹ್ಮ, ಅಹಂ ಬ್ರಹ್ಮ ಸರ್ವಂ ಬ್ರಹ್ಮ, ಇದೇ ಜ್ಞಾನ. ಅಹಂ ಶಿವ ಸರ್ವಂ ಶಿವ,
ಒಂದೇ, ಅದು ಬಿಟ್ಟರೆ ಮತ್ತೊಂದಿಲ್ಲ. ಇದೇ ಜ್ಞಾನ. ಈ ಜ್ಞಾನದಿಂದ ನೀವು ಜಾರಿ ಬಿದ್ರಿ ಅಂತಂದ್ರೆ ಏನಾಯ್ತು? ಅಜ್ಞಾನ. ಅಜ್ಞಾನದಿಂದ ಏನಾಗ್ತದ? ಭೇದ ಭಾವ. ನೆಕ್ಸ್ಟ್ ಸ್ಟೆಪ್ ಎಲ್ಲಿ ಬೀಳ್ತೀರಿ? ಭೇದ ಭಾವದಾಗ ಬೀಳ್ತೀರಿ. ಭೇದ ಭಾವದಾಗ ಬಿದ್ದ ಕೂಡ್ಲೇನೆ ಏನ್ ಚಾಲು ಮಾಡ್ತೀರಿ? ಪ್ರತಿಕೂಲ ಅನುಕೂಲ. ಇದರಿಂದ ನಮ್ಗೆ ಯಾರು ಅನುಕೂಲ ಅದರ, ಯಾರು ಪ್ರತಿಕೂಲ ಅದರ, ಯಾರು ಒಳ್ಳೆಯವರು, ಯಾರು ಕೆಟ್ಟವರು ಅಂತ ಚಾಲು ಮಾಡ್ತೀರಿ. ಯಾರು ಚಲೋ, ನಮ್ಗೆ ಅನುಕೂಲ, ಕೆಟ್ಟವ್ರು. ನೀವು ಏನ್ ಮಾಡ್ತೀರಿ? ಅನುಕೂಲ ಇದ್ದವ್ರ ಜೊತೆಗೆ ರಾಗ, ಪ್ರತಿಕೂಲ ಇದ್ದವ್ರ ಜೊತೆಗೆ ದ್ವೇಷ. ಹೌದಾ? ಅನುಕೂಲ, ಪ್ರತಿಕೂಲ, ರಾಗ, ದ್ವೇಷ. ಮತ್ತೆ ಅದ್ರ ನೆಕ್ಸ್ಟ್ ಎಲ್ಲಿ ಬೀಳ್ತೀರಿ? ರಾಗ ದ್ವೇಷ ಆದ್ಮೇಲೆ ರಾಗ ಎಲ್ಲಿ ಅದ ಅಲ್ಲಿ ಪುಣ್ಯದ ಕೆಲಸಗಳು ಮಾಡ್ತೀರಿ. ಅವ್ರಿಗೆ ಅನುಕೂಲ ಆಗಂತ ಉಚಿತವಾದ ಕೆಲಸ. ಬರ್ರಿ ನೀವು ಬೇರೆ ನಾವು ಬೇರೆ ಅಲ್ರಿ. ಎಷ್ಟು ದಿನ ಇರ್ತಿ? ಎಲ್ಲ ಒಂದಿನ ಬಿಟ್ಟು ಹೋಗೋದೇ ಆದ. ಏನಿದೇನು ಹೊತ್ಕೊಂಡು ಹೋಗ್ತೀವಿ, ಬರ್ರಿ ಅಂತೇಳಿ ಕರ್ಕೊಂಡು ಕೂಡಿ ಉಣ್ಣೋದು, ಕೂಡಿ ಉಡೋದು, ಕೂಡಿ ತಿರುಗಾಡೋದು, ಪುಣ್ಯದ ಕೆಲಸ ಚಾಲು. ಯಾರಿಗೆ ದ್ವೇಷ ಇರ್ತದ ಅವ್ರ ಸಂಗಟಿಗೆ ಮಾತಾಡ್ತೀರೇನು? ಹೋಗಾಗ ಏನು ಹೊತ್ಕೊಂಡು ಹೋಗ್ತೀವಿ ಅನ್ರಿ, ಬರ್ರಿ ಯಾರಿಗೆ ಕರೆದ್ರೆ ನೀವೇನಾರ ಏನಿಲ್ಲ. ದೊಡ್ಡ ಪಂಡಿತರಂಗೆ ಮಾತಾಡೋದು. ಒಳಗಿರ್ತದೆ ಭೇದ ಭಾವ. ಆಮೇಲೆ ಮುಂದೆ ಏನ್ ಮಾಡ್ತಾರ? ಪಾಪ ಪುಣ್ಯ. ದ್ವೇಷ ಇದ್ದಲ್ಲಿ ಪಾಪ, ರಾಗ ಇದ್ದಲ್ಲಿ ಪುಣ್ಯ. ಮುಂದೇನಾಯ್ತು? ನೀವು ಪುಣ್ಯದಿಂದ ಫಲ ಸಿದ್ಧಿ ಆಗ್ತದೆ, ಸುಖದ ಫಲ. ಪಾಪದಿಂದ ದುಃಖದ ಫಲ. ಈ ಫಲಗಳನ್ನ ಅನುಭವಿಸಬೇಕು ಅಂತಂದ್ರೆ ನಿಮಗೆ ಆಯುಷ್ಯ ಬೇಕಾಗ್ತದ. ನಿಮ್ಮ ಪಾಪ ಪುಣ್ಯದ ಫಲ ಬೆಟ್ಟದಟ್ಟು ಮಾಡಿಟ್ಟಿರ್ತೀರಿ, ನಿಮ್ಮ ಆಯುಷ್ಯ ಇರ್ತದ ಸ್ವಲ್ಪ. ಆ ಆಯುಷ್ಯದೊಳಗ ಅದು ಅನುಭವಿಸಲಾರದೆ ಅದೇನಾಗ್ತದ? ನಿಮ್ಮ ಫಲ ಸಂಚಿತ ಕರ್ಮದಾಗ ಹೋಗಿ ಕುಂತು ಬಿಡ್ತದೆ, ಕಾಯ್ಕೊಂಡು ಕೂತಿರ್ತದ. ಬಾ ಹೊರಗೆ ನೋಡ್ತೇನೆ ನಿನ್ನ ಅಂತ. ನಿಮ್ ಕರ್ಮ ಇದು ಅನುಭವಿಸಲಾರದೆ ಅದು ಹೆಂಗ್ ಹೋಗ್ತಿದಿ? ಸಾಲ ಮಾಡಿದವ್ರು ಹೆಂಗ್ ಕೂತಿರ್ತಾರೆ ಹಂಗೆ ಕೂತಿರ್ತದೆ ಸಂಚಿತ ಕರ್ಮ. ನಂದೇನ್ ಮಾಡ್ತಿದಿ, ನಾನು ಯಾವಾಗ ಅನುಭವಿಸ್ತಿರೋದು ಕೂತಿರ್ತೀವಿ. ಮುಂದೆ ಆ ಸಂಚಿತ ಕರ್ಮಕ್ಕಾಗಿ ಏನಾಯ್ತು? ಈ ಜನ್ಮದಿಂದ ಮತ್ತೆ ಆ ಕರ್ಮಾನುಸಾರ ಪುನರ್ಜನ್ಮ. 84 ಲಕ್ಷ ಜೀವರಾಶಿಗಳಲ್ಲಿ ತಿರುಗ್ತಾ ಭವ ಮತ್ತು ಭವ ದುಃಖ, ಭವಚಕ್ರದಲ್ಲಿ ಬಿದ್ದು ಭವ ದುಃಖವನ್ನು ಅನುಭವಿಸುವ. ಎಲ್ಲಿ ಭೇದ ಆದ ಅಲ್ಲಿ ದುಃಖ ಆದ. ಆ ದುಃಖ ಎಲ್ಲದ? ಜನ್ಮಾಂತರಗಳು ಸಾಯದು ಹುಟ್ಟದು ಮಾಡ್ತೀವಲ್ಲ, ಈ ಭವಚಕ್ರದಾಗದ. ಭವಚಕ್ರ ಯಾಕೆ ಉಂಟಾಯ್ತು? ಸುಖ ದುಃಖ ಫಲಗಳಿಗಾಗಿ ಉಂಟಾಯ್ತು. ಈ ಸುಖ ದುಃಖ ಯಾಕೆ ಉಂಟಾಯ್ತು? ಪಾಪ ಪುಣ್ಯಗಳಿಗಾಗಿ ಉಂಟಾಯ್ತು. ನಾವು ಮಾಡಿದ ಪಾಪ ಪುಣ್ಯ ಯಾಕೆ ಮಾಡಿದೆವು? ರಾಗದ್ವೇಷ ತಾಳಿದ್ದಕ್ಕೆ ಮಾಡಿದೆವು. ರಾಗದ್ವೇಷ ಯಾಕೆ ತಾಳಿದೆವು? ಅನುಕೂಲ ಪ್ರತಿಕೂಲಗಳನ್ನು ನೋಡಿದೆವು. ಅನುಕೂಲ ಪ್ರತಿಕೂಲ ಯಾಕೆ ನೋಡಿದೆವು? ಭೇದ ಭಾವ ಉಳ್ಳದ್ದಕ್ಕ. ಭೇದ ಭಾವ ಯಾಕೆ ಉಳ್ಳದ್ದಾಯ್ತು? ಅಜ್ಞಾನ ಇದ್ದದ್ದಕ್ಕ. ಅಜ್ಞಾನ ಯಾಕಾಯ್ತು? ಜ್ಞಾನದಿಂದ ಜಾರಿದ್ದಕ್ಕ. ನಮ್ಮ ಸ್ಥಿತಿ, ಜ್ಞಾನದ ಸ್ಥಿತಿ, ಬ್ರಹ್ಮಜ್ಞಾನಿಯ ಸ್ಥಿತಿಯಿಂದ ಜಾರಿ ಬಿದ್ದದ್ದಕ್ಕೆ ಈಡ್ ಚಕ್ಕರ್ ಆಯ್ತು. ಎಲ್ಲಿ ಭೇದ ಆದ ಅಲ್ಲಿ ದುಃಖ ಆದ. ದುಃಖ ಅಂದ್ರೆ ಹೆಂಗದ? ಜನ್ಮಾಂತರ ದುಃಖ. ಮುಂದಿನ ಜನ್ಮದಾಗ ನೀವೇನೋ ಆಗಿ ಹುಡ್ತೀರಿ ಅಂತ ಹೇಳಕ್ಕೆ ಭವಿಷ್ಯ ನೋಡಿ ಹೇಳ್ಬಿಟ್ರು ಅಂದ್ರೆ ನಿಮ್ಗೆ ಸುಖ ಅದೇನದು? ಹೆಂಗ? ಅದಕ್ಕೆ ಯಾಕ ಮಧ್ವಾದಿಗಳು ತಮ್ಮ ತರ್ಕದಿಂದ ಭೇದವಾದ ವಾದವನ್ನೇನೋ ಸಿದ್ಧ ಮಾಡಿದ್ದಾರೆ. ಆದರೆ ಎಲ್ಲೆಲ್ಲಿ ಭೇದವಿದೆಯೋ ಅಲ್ಲಲ್ಲಿ ದುಃಖವೇ ದುಃಖ, ಭಯವೇ ಭಯ, ಚಿಂತೆಯೇ ಚಿಂತೆ, ಅಸುರಕ್ಷತೆ ಅಸುರಕ್ಷತೆ, ಭವ ದುಃಖ. ಆದಿಕವಿ ಸರ್ವಜ್ಞರಾದ ವಾಲ್ಮೀಕಿ ಋಷಿಗಳು ಉತ್ತರ ರಾಮಾಯಣ ವಾಸಿಷ್ಠ, ಅದ್ರ ಹೆಸರು ಏನು ಯೋಗ ವಾಸಿಷ್ಠ ಅಂತ ಏನದಲ್ಲ, ಪೂರ್ವ ಅಲ್ಲಿದು ಉತ್ತರ ರಾಮಾಯಣ ವಾಸಿಷ್ಠ.
ಅಂತ ಅದ್ರ ಹೆಸರು. ಅದು ಏನಾಯ್ತು, ಯೋಗ ವಾಸಿಷ್ಠ ಎಂಬ ಗ್ರಂಥ. ಉತ್ತರ ರಾಮಾಯಣ ವಾಸಿಷ್ಠ ಅಂದ್ರು ಒಂದೇ, ಯೋಗ ವಾಸಿಷ್ಠ ಅಂದ್ರು ಒಂದೇ. ಉತ್ತರ ಅಂದ್ರೆ ಮೊದಲೇ ಬರೆದದ್ದು ಎಂಬ ಗ್ರಂಥವನ್ನು ರಚಿಸಿರುತ್ತಾರೆ. ಅಲ್ಲಿ ಅದ್ವೈತ ಮತದಲ್ಲಿಯೇ ಪ್ರಧಾನವಾದ ಯಾವ ದೃಷ್ಟಿ ಸೃಷ್ಟಿವಾದವಿರುವುದೋ ಆ ವಾದವನ್ನೇ ಅವರು ಮಂಡಿಸಿದ್ದಾರೆ. ಅದ್ವೈತ ಮತವಾದಿಗಳ ವಾದ ಯಾವುದು ಅಂತಂದ್ರೆ ದೃಷ್ಟಿ ಸೃಷ್ಟಿ ವಾದ. ಏನ್ ಹಿಂಗಂದ್ರ ಹೇಳ್ತಾರೆ ಮುಂದೆ. ದೃಷ್ಟಿ ಸೃಷ್ಟಿವಾದ ಇದು ಎಲ್ಲದ ಯೋಗ ವಾಸಿಷ್ಠದಲ್ಲಿ ಇದೆ. ಅದ್ವೈತವಾದಿಗಳು ಏನ್ ಮಾಡಬೇಕು, ಮೊದಲ ದೃಷ್ಟಿ ಸೃಷ್ಟಿವಾದ ಚಂದ ತಿಳ್ಕೋಬೇಕು. ಅದು ಈ ಯೋಗ ವಾಸಿಷ್ಠದಾಗ ಇದ್ರೂ ಸಹಿತ ಅದು ಅನೇಕ ಇತಿಹಾಸಗಳಿಂದ ಪ್ರತಿಪಾದನೆ ಮಾಡಲ್ಪಟ್ಟಿದೆ. ಅನೇಕ ಇತಿಹಾಸಗಳಿಂದ ಮಾಡಲ್ಪಟ್ಟಿದೆ. ಆದ್ದರಿಂದ ವಾಲ್ಮೀಕಿ ಮಹರ್ಷಿಗಳ ವಚನಾನುಸಾರವಾಗಿ ಅದ್ವೈತ ಮತವು ಪ್ರಮಾಣವಾಗಿರುತ್ತದೆ. ವಾಲ್ಮೀಕಿ ಮಹರ್ಷಿಗಳ ವಚನಕ್ಕೆ ವಿರುದ್ಧವಾದ ಭೇದ ಮತವು ಅಪ್ರಮಾಣವಿರುತ್ತದೆ. ವಾಲ್ಮೀಕಿ ಅವರೇ ಅತ್ಯಂತ ಸೀನಿಯರ್ ಮೋಸ್ಟ್ ವಾಲ್ಮೀಕಿಗಳು. ಅವರೇ ಇದನ್ನ ಬರೆದಾರ, ಅದನ್ನ ಅಪ್ರಮಾಣ ಅಂತ ಬರೆದು ಬಿಟ್ಟಾರ. ಅದಕ್ಕೆ ದೃಷ್ಟಿರೇವ ಸೃಷ್ಟಿ. ಏನ್ ಹಿಂಗಂದ್ರೆ ದೃಷ್ಟಿಯಿಂದ ಸೃಷ್ಟಿ ಆಗ್ಯದ ಅಂತಂದ್ರೆ ಏನಾಗ್ಯದ ಗೊತ್ತಾ ನಿಮಗ? ನಿಮ್ಮ ದೃಷ್ಟಿಲಿಂದ ಸೃಷ್ಟಿ ಆಗ್ಯದ ಜಗತ್ತ. ಜಗತ್ತಿನ ಹೆಣ್ಣುಗಳದವ ಹೆಂಡ್ರದರ್ರಿ, ಗಂಡುಗಳದವ ಗಂಡ್ರದರ. ಹೆಣ್ಣುಗಳದವ. ನಿಮ್ಮ ದೃಷ್ಟಿಲಿಂತ ಏನಾಗ್ಯದ, ಹೆಣ್ತಿ ಕೂತದ ಗಂಡ ಕೂತದ. ನಿಮ್ಮ ದೃಷ್ಟಿಲಿಂತ ಹಂಗಾಗ್ಯದ. ಜಗತ್ತಿನ ಎಲ್ಲಾ ವಸ್ತುಗಳು ಏನು ಮುಟ್ಟಿದ್ರು ಬ್ರಹ್ಮನೇ ಅದ, ಏನು ನೋಡಿದ್ರು ಬ್ರಹ್ಮನೇ ಅದ, ಏನು ಭಾವಿಸಿದ್ರು ಬ್ರಹ್ಮನೇ ಅದ. ಬ್ರಹ್ಮನ ಹೊರತುಪಡಿಸಿ ಮತ್ತೊಂದು ಏನೇನು ಇಲ್ಲ. ಆದರೆ ನಿಮ್ಮ ದೃಷ್ಟಿಯ ಕಾರಣ ಅವು ಏನಾಗಿವೆ, ಬೇರೆ ಬೇರೆ ನಾಮರೂಪಗಳನ್ನು ತಾಕೊಂಡವು. ಇದು ದೃಷ್ಟಿ ಸೃಷ್ಟಿವಾದ. ವಾಲ್ಮೀಕಿ ಮಹರ್ಷಿಗಳು ತಮ್ಮ ಯೋಗ ವಾಸಿಷ್ಠದಲ್ಲಿ ದೃಷ್ಟಿ ಸೃಷ್ಟಿವಾದ ಅಂದ್ರೆ ದೃಷ್ಟಿಯೇ ಸೃಷ್ಟಿಯಾಗಿದೆ, ದೃಷ್ಟಿಯೇ ಸೃಷ್ಟಿಯಾಗಿದೆ, ದೃಷ್ಟಿ ಬಿಟ್ಟು ಬೇರೆ ಸೃಷ್ಟಿ ಅನ್ನುವಂಥದ್ದು ಇಲ್ಲವೇ ಇಲ್ಲ. ನಿಮ್ಮ ದೃಷ್ಟಿಲಿಂತ ಹಿಂಗಾಕುತ್ತದು. ಜಗತ್ತನ್ನ ಯಾವ ದೃಷ್ಟಿಯಿಂದ ನೋಡುತ್ತೇವೆಯೋ ಅದೇ ರೀತಿ ನಿಮಗೆ ಸೃಷ್ಟಿ ತಯಾರಾಗುತ್ತಿದೆ. ಹೆಂಗದ ವಾದ? ಒಂದು ದೃಷ್ಟಿ ಸೃಷ್ಟಿವಾದ, ಇನ್ನೊಂದು ಸೃಷ್ಟಿ ದೃಷ್ಟಿವಾದ. ಎರಡು ರೀತಿ ವಾದಗಳು ಇವು. ಏನದು ಬಹಳ ಪುರಾತನವಾದ ವಾದಗಳಿವು. ಮೊದಲಿನಿಂದಲೂ ಈ ಜಗತ್ತು ಇತ್ತು, ಆಮೇಲೆ ನಾನು ಹುಟ್ಟಿ ಬಂದಿದ್ದೇನೆ ಎಂದು ಹೇಳುವುದು ಎಂಥದು? ಸೃಷ್ಟಿ ದೃಷ್ಟಿವಾದ. ಆದರೆ ಈ ಜಗತ್ತು ಎನ್ನುವುದು ದೃಷ್ಟಿ ಬಿಟ್ಟು ಭಿನ್ನವಾಗಿ ಇಲ್ಲವೇ ಇಲ್ಲ. ನಿಮ್ಮ ದೃಷ್ಟಿ ಬಿಟ್ಟು ಜಗತ್ತಿಲ್ಲ. ಅದೇ ರೀತಿಯಾಗಿ ನಮಗ ಸ್ವಪ್ನವೇನೋ ಬೀಳುತ್ತದೆಯಲ್ಲ, ಅದು ಏನೆಂದರೆ ನಿಮ್ಮ ಮನಸ್ಸಿನ ಚಿತ್ರವೇ ಸ್ವಪ್ನವಾಗಿದೆ. ಅಲ್ಲಿ ತನ್ನಿಂದ ಭಿನ್ನವಾದ ವಸ್ತುಗಳು ಇವೆಯೇನು? ಇಲ್ಲವೇ ಇಲ್ಲ. ಅದರಂತೆಯೇ ಜಾಗೃತದಲ್ಲಿಯೂ ಕೂಡ ನಮ್ಮ ದೃಷ್ಟಿಯೇ ಸೃಷ್ಟಿಯಾಗಿ ತೋರುತ್ತದೆ. ಸೃಷ್ಟಿ ದೃಷ್ಟಿವಾದ ಅಂತಂದ್ರ ಜಗತ್ತಂತ ಮೊದಲು ಇತ್ತು, ಆ ಜಗತ್ತಿನ ನಾ ಹುಟ್ಟಿ ಬಂದೆ ಅಂತ. ಆದ್ರ ಇಲ್ಲಿ
ಅದು ಬೇಕಾಗಿಲ್ಲ ನಮಗೆ. ಮೊದಲು ಜಗತ್ತಿತ್ತು, ಜಗತ್ತೇ ಸುಳ್ಳಾದ ಅಂದ್ಮೇಲೆ ಮೊದಲಿತ್ತು, ಆಮೇಲೆ ಬಂತು, ಆಮೇಲೆ ಹೋಯ್ತು, ಪ್ರಳಯ ಆಯ್ತು, ಅವೆಲ್ಲ ಬೇಕಾಗಿಲ್ಲ. ನಮಗ ಏನು ಕಾಣ್ತದ ಅದು ಹೆಂಗಪ್ಪ ಅಂದ್ರೆ ನಾವು ನಮ್ಮ ದೃಷ್ಟಿಯ ಪ್ರಕಾರ ಅದನ್ನು ನೋಡ್ಲಕತ್ತೀವಿ. ನಾವು ಹೆಂಗ ನೋಡ್ಲಕತ್ತೀವಿ ಹಾಂಗದ ನಮಗೆ ಸೃಷ್ಟಿ ಆಗ್ಲಕತ್ತ. ಇರೋದು ಬ್ರಹ್ಮ, ಅದು ನಾಮರೂಪಗಳು ಕಾಣ್ತಾ ಇರೋದು ಎಲ್ಲದ? ಆ ಬ್ರಹ್ಮ ವಸ್ತುವಿನಲ್ಲಿ ಅದೋ ಏನು ನಮ್ಮ ದೃಷ್ಟಿ ಒಳಗದ ರೀ? ನಮ್ಮ ದೃಷ್ಟಿ ಒಳಗದ, ಎಲ್ಲಾನು ಬ್ರಹ್ಮನೇ ಅದ. ಅದಕ್ಕೆ ಇಲ್ಲಿ ಹೆಂಗ ಅವ್ರು ಉದಾಹರಣೆ ಕೊಡ್ತಾರ ದೃಷ್ಟಿ ಸೃಷ್ಟಿವಾದ ಅಂತಂದ್ರೆ, ನಮಗೆ ಸ್ವಪ್ನವೇನು ಬೀಳುತ್ತದೆ ಅಲ್ಲ, ನಮಗೆ ಕನಸು ಬೀಳುತ್ತದಲ್ಲ, ಅದೇನು ನಮ್ಮ ಮನಸ್ಸಿನ ಚಿತ್ರ. ಅದು ನಮ್ಮಿಂದ ಭಿನ್ನವಾಗಿ ಮತ್ತೇನೇನೂ ಇಲ್ಲ. ಅದೇ ರೀತಿ ಜಾಗೃತಾವಸ್ಥೆಯಲ್ಲಿ ನೀವೇನು ಜಗತ್ತು ನೋಡ್ಲಕತ್ತೀರಿ ಅದು ಕೂಡ ನಿಮ್ಮ ದೃಷ್ಟಿಯ ಚಿತ್ರ, ನಿಮ್ಮ ದೃಷ್ಟಿಯಿಂದ ಮಾಡಿಕೊಂಡಂತ ಚಿತ್ರ. ಇದು ನನ್ನ ಮನಿ, ಇದು ನನ್ನ ಹೊಲ, ಅವು ಎಂದರೆ ನಾನು ನಿನ್ನ ಮನಿ ನಿನ್ನ ಹೊಲ ಅಂತ ಏನಾರ ಅಂದವೇನು? ನಿಮ್ಮ ಅಲ್ಮರಾಗ ಒಂದು ಮಣ ಬಂಗಾರ ತಂದಿಟ್ರು ನಾನು ನಿನ್ನ ಬಂಗಾರ ಅಂತದ್ ಏನಾರ ಅಂದದೇನು? ಇಲ್ಲ. ನಿಮ್ಮ ದೃಷ್ಟಿ ಅದು ನಂದು ನಾನು ಅನ್ನೋದೇನದ ಅಲ್ಲ, ಅದು ನಿಮ್ಮ ದೃಷ್ಟಿ, ನಿಮ್ಮ ದೃಷ್ಟಿವಾದ. ಅದಕ್ಕೆ ದೃಷ್ಟಿ ಸೃಷ್ಟಿವಾದ ಇದೇನಂದ್ರೆ ಅದ್ವೈತದವರು ಬಳಸಿಕೊಳ್ಳುವ ವಾದ. ಅದಕ್ಕೆ ಈ ರೀತಿಯಾಗಿ ನಮಗೆ ಸ್ವಪ್ನವೇನೋ ಬೀಳುತ್ತದೆ ಅಲ್ಲ, ಅದು ಏನೆಂದರೆ ನಿಮ್ಮ ಮನಸ್ಸಿನ ಚಿತ್ರವೇ ಸ್ವಪ್ನವಾಗಿದೆ. ಅಲ್ಲಿ ತನ್ನಿಂದ ಭಿನ್ನವಾದ ವಸ್ತುಗಳು ಇವೆಯೇನೂ ಇಲ್ಲ. ಅದರಂತೆಯೇ ಜಾಗೃತದಲ್ಲಿಯೂ ಕೂಡ ನಮ್ಮ ದೃಷ್ಟಿಯೇ ಸೃಷ್ಟಿಯಾಗಿ ತೋರುತ್ತದೆ. ಅಲ್ಲಿ ಜಗತ್ತ ಏನದೋ ಏನಿಲ್ಲ, ಆದ್ರೆ ಅಲ್ಲಿ ನೀವೇನು ನೋಡ್ಲಕತ್ತೀರಿ ಆ ನೋಡಿದ ವಸ್ತು ನಿಮಗೆ ದೃಷ್ಟಿನೇ ಸೃಷ್ಟಿಯಾಗಿ ಕಾಣ್ಲಕತ್ತದ. ಅಲ್ಲಿ ಸೃಷ್ಟಿ ಅಂತ ಬೇರೆ ಏನು ಇಲ್ಲೇ ಇಲ್ಲ, ಬ್ರಹ್ಮ ಅಂತ ಒಂದೇ ವಸ್ತು ಆದ ಹೊರತು ಅಲ್ಲಿ ಸೃಷ್ಟಿ ಅಂತ ಬೇರೆ ಬೇರೆ ಇಲ್ಲವೇ ಇಲ್ಲ. ನಮ್ಮ ದೃಷ್ಟಿನೇ ಸೃಷ್ಟಿಯಾಗ್ಯದ. ಬೆಕ್ಕದ ನೋಡಿದ್ರು ಅದು ನಮ್ಮ ದೃಷ್ಟಿನೇ ಅದು ಸೃಷ್ಟಿಯಾಗ್ಯದ. ಎಲ್ಲ ನಾಮರೂಪಗಳು ನಿಮ್ಮ ದೃಷ್ಟಿಯ ಸೃಷ್ಟಿಗಳೇ. ಅಲ್ಲಿರೋದು ಒಂದೇ ವಸ್ತು ಬ್ರಹ್ಮ. ಅದಕ್ಕೆ ಈ ರೀತಿಯಿಂದ ಸರ್ವಜ್ಞರಾದ ಋಷಿ ಮುನಿಗಳ ವಚನಕ್ಕೆ ವಿರೋಧವಾಗಿರುವುದರಿಂದ, ಸರ್ವಜ್ಞರಾದ ಋಷಿ ಮುನಿಗಳ ವಚನಕ್ಕೆ ವಿರೋಧವಾಗಿರುವುದರಿಂದ ಭೇದವಾದವು ಅಪ್ರಮಾಣವೆಂದು ಹೇಳಲ್ಪಟ್ಟಿತು. ಮತ್ತು ಯುಕ್ತಿಯಿಂದಲೂ ಕೂಡ ಭೇದವಾದವು ವಿರುದ್ಧವಾಗಿರುತ್ತದೆ. ಈಗ ಏನ್ ಮಾಡ್ಬೇಕು ನೀವು? ಪ್ರತಿಯೊಂದು ಬ್ರಹ್ಮ 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 ಅಂತ ಹೇಳ್ತೀವಿ. ಅವು ನಾಮರೂಪಾತ್ಮಕವಾಗಿ ನೋಡ್ತಾ ಇರೋದು ಯಾವುದು? ನಮ್ಮ ದೃಷ್ಟಿ, ಹೌದಲ್ರಿ? ಅದಕ್ಕ ನೀವೇನೋದು ನೆನ್ಪಿಟ್ಕೋಬೇಕು. ಅಖಂಡ ಬ್ರಹ್ಮನ ದರ್ಶನ, ಬ್ರಹ್ಮ ಅಖಂಡವಾಗಿದ್ರು ನಮಗೆ ಖಂಡವಾಗಿ ಯಾಕೆ ಕಾಣ್ತದೆ? ನಮ್ಮ ಅಜ್ಞಾನ, ನಮ್ಮ ದೃಷ್ಟಿ, ನಮ್ಮ ಒಂದು ಸಂಕುಚಿತ ಒಂದು ಭಾವ, ಇದ್ರ ಕಾರಣ ಅವು ಒಂದೊಂದು ಬೇರೆ ಬೇರೆ ಆಗಿ ಕಾಣ್ಲಕತ್ತವ ಅಂತ ತಿಳ್ಕೊಂಡು ನಿಮ್ಮದು ದೃಷ್ಟಿ ಏನ್ ಮಾಡ್ಬೇಕು? ಅಹಂ ಬ್ರಹ್ಮಾಸ್ಮಿ ಮಾಡ್ಕೋಬೇಕು. ಅಹಂ ಬ್ರಹ್ಮಾಸ್ಮಿ ದೃಷ್ಟಿ ಇಲ್ಲದವನಿಗೆ ಇಲ್ಲಿ ನಾಮರೂಪಗಳು ಕಾಣ್ತವೆ. ಅಹಂ ಜೀವಾಸ್ಮಿ ಇದ್ದವನಿಗೆ, ಅಹಂ ಬ್ರಹ್ಮಾಸ್ಮಿ ಇದ್ದವನಿಗೆ ಬ್ರಹ್ಮನೇ ಕಾಣ್ತವೆ. ಬ್ರಹ್ಮನೇ ದೃಷ್ಟಿ, ಬ್ರಹ್ಮನ ದೃಷ್ಟಿಗೆ ಬ್ರಹ್ಮನೇ ಸೃಷ್ಟಿನೇ ಬ್ರಹ್ಮ ಆಗಿ ಕಾಣ್ತವೆ. ಯಾಕೆ ನಮ್ಮಲ್ಲಿ ಬ್ರಹ್ಮನ ದೃಷ್ಟಿ ಇಲ್ಲ? ಸೃಷ್ಟಿ ಯಾಕೆ ಬ್ರಹ್ಮವಾಗಿ ಕಾಣಂಗಿಲ್ಲ ಅಂತಂದ್ರೆ ನಮ್ಮ ದೃಷ್ಟಿ ಬ್ರಹ್ಮಮಯವಾಗಿಲ್ಲ ಅಷ್ಟೇ. ದೃಷ್ಟಿ ಸೃಷ್ಟಿವಾದ ಅದ್ವೈತದವರು ಬಳಸಿಕೊಳ್ಳುವಂತ ವಾದ ಇದೆ. ವ್ಯಾಸ ಮಹರ್ಷಿಗಳು ಗೃಹತ್ಯಾಗ ಮಾಡಿ ಹೋಗುವ ಸಮಯದಲ್ಲಿ ಏನ್ ಮಾಡಿಬಿಟ್ರು? ಪೂರ್ತಿ ಮನಿ ಒಳಗಿನ ರೂಮಿಗೆ ಹೋಗ್ಬಿಟ್ರು. ಒಳಗಿನ ಕೋಣೆ ಪೂರ್ತಿ ಒಳಗಿರ್ತಾವ. ಮೊದಲಿನ ಕಾಲದಾಗ ಒಳಗಿರ್ತಾವ ನೋಡ್ರಿ ಮನಿಗಳು. ಒಳಗಿಲಿಂತ ಹೋಗಿ ಏನ್ ಮಾಡಿದ್ರು? ಗೋಡೆ, ಛತ್ತು, ನೆಲ, ಮಾಡ, ಬಾಟಲ, ಚಾಮಚ, ಪಸ್ತಲ, ಏನೇನು ಮನೆಯಾಗಿರ್ತಾವ ಎಲ್ಲ ವಸ್ತುಗಳನ್ನ ಬ್ರಹ್ಮ 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 ಅಂತಿದ್ರು.
ಪ್ರತಿಯೊಂದು ಬ್ರಹ್ಮ, ನೀನೇ ಬ್ರಹ್ಮ, ನೀನೇ ಬ್ರಹ್ಮ, ಬ್ರಹ್ಮನೇ ನೀನೆಲ್ಲ ಆಗಿ ನಿಂತಿದೆಪ್ಪ ಅಂತೇಳಿ ಎಲ್ಲವನ್ನ ಮುಟ್ಟಿ ಮುಟ್ಟಿ ಬ್ರಹ್ಮ ದರ್ಶನ ಮಾಡಿಕೊಂಡು ಮನಿ ತ್ಯಾಗ ಮಾಡಿದರು ವ್ಯಾಸ ಮಹರ್ಷಿ. ಪ್ರತಿಯೊಂದನ್ನು ಮುಟ್ಟುತ್ತಾನೆ ಬ್ರಹ್ಮ ಅಂತ ಪ್ರೀತಿಲಿಂತ ಎಲ್ಲಾನು ಅದನ್ನು ಬಿಟ್ಟು ಹೋಗೋ ಸಮಯದಲ್ಲಿ ದೇವರೇ 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 ಅನ್ಕೊತೆ ಹೋಗ್ತಾನೆ. ಯಾವ ವಸ್ತುವಿನ ಮೇಲೂ ತಿರಸ್ಕಾರ ಇಲ್ಲ, ಎಲ್ಲ ಬ್ರಹ್ಮ ಸ್ವರೂಪನೇ. ಯುಕ್ತಿಯಿಂದ ಕೂಡ ಭೇದವಾದವು ವಿರುದ್ಧವಾಗಿರುತ್ತದೆ. ಅಂದ್ರೇನು? ಒಂದು ಗ್ರಂಥ ಅದ, ಶ್ರೀಹರ್ಷ ಮಿಶ್ರಾಚಾರ್ಯ ಅಂತ. ಶ್ರೀಹರ್ಷ ಮಿಶ್ರಾಚಾರ್ಯ ಹೆಸರು ಬರ್ಕೋಬೇಕು. ಇದಕ್ಕೆಲ್ಲ ವಿದ್ವಾಂಸರು ಇವರು ಬರೆದ ಬುಕ್ಗಳನ್ನು ತಗೊಂಡು ಪ್ರವಚನ ನಾವು ಹೆಂಗ್ ವಿಚಾರ ಸಾಗರ ಹೇಳ್ತೀವಲ್ಲ ಹಂಗ ಹೇಳಂತವ್ರು ಅದರ. ಎಂತದಂತಂದ್ರ ಖಂಡ ಖಾದ್ಯ ಬುಕ್ ಇವರು ಬರೆದದ್ದು. ಅದು ಅದ್ವೈತದ ಬುಕ್ಕೆ. ಖಂಡ ಖಾದ್ಯ. ಏನ್ ಬರ್ಕೊಂಡ್ರಿ? ಖಂಡನ ಖಂಡ ಖಾದ್ಯ. ಬರೆದವ್ರು ಯಾರು? ಶ್ರೀಹರ್ಷ ಮಿಶ್ರಾಚಾರ್ಯ. ಶ್ರೀಹರ್ಷ ಮಿಶ್ರಾಚಾರ್ಯ. ಎಲ್ಲರೇ ಈ ಖಂಡನ ಖಂಡ ಖಾದ್ಯ ಸಿಕ್ಕಿತು ಅಂತಂದ್ರೆ ಅದು ವಿಚಾರ ಸಾಗರನೇ, ಮತ್ತೇನಿಲ್ಲ. ಅದ್ವೈತ ಮತನೇ ಅದು. ಅಲ್ಲೇನು ಅಹಂ ಬ್ರಹ್ಮಾಸ್ಮಿ ಅನ್ನೋದ್ರಕ್ಕಿಂತ ಇವು ಗುದ್ದಾಟ, ಪಂಡಿತರದು ಗುದ್ದಾಟ, ವಿದ್ವಾಂಸರದು. ಅವ್ರದ್ದು ಏನ್ ಮಾಡೋದು? ಖಂಡನ ಮಂಡನ ಮಾಡೋದು. ನಿಮ್ ವಿಚಾರ ಸಾಗರದಲ್ಲಿ ಸ್ಟಾರ್ಟಿಂಗ್ ಮಾಡಿದ್ರಿಲ್ಲ, ವರ್ಣನ ಖಂಡನ ಮಂಡನ. ಮೊದಲು ಏನ್ ಮಾಡಿದ್ರು? ವರ್ಣನ ಮಾಡಿದ್ರು, ಅನುಬಂಧ ಚತುಷ್ಟಯದ್ದು. ಎರಡನೇದ್ರಾಗ ಏನ್ ಮಾಡಿದ್ರು? ಖಂಡನ ಮಾಡಿದ್ರು, ಮತ್ತೆ ಮಂಡನ ಮಾಡಿದ್ರು. ಮೂರನೇದ್ರಾಗ ಏನ್ ಮಾಡಿದ್ರು? ಗುರು ಶಿಷ್ಯರ ಒಂದು ಸಂಬಂಧ ಹೆಂಗಿರ್ಬೇಕು, ಗುರು ಎಂತವಿರ್ಬೇಕು, ಶಿಷ್ಯ ಹೆಂಗಿರ್ಬೇಕು ಅಂತೇಳಿ ಗುರು ಶಿಷ್ಯರ ಒಂದು ಪದ್ಧತಿ ಹೇಳಿದರು. ನಾಲ್ಕನೇ ತರಂಗದೊಳಗ ಪರಮಾರ್ಥ ಸತ್ಯ ಹೇಳಿದರು. ಐದನೇ ತರಂಗದೊಳಗೆ ಯಾವ ಸತ್ಯ ಹೇಳಕತ್ತಾರ? ವ್ಯಾವಹಾರಿಕ ಸತ್ಯ ಹೇಳಕತ್ತಾರ. ಇಲ್ಲಿ ಪಾರಮಾರ್ಥಿಕ ಸತ್ಯ ಆದ್ಮೇಲೆ ಇದೆಲ್ಲ ವ್ಯಾವಹಾರಿಕ ಸತ್ಯ. ಇದು ಜಗತ್ತಿನೊಳಗೆ ನಾಮರೂಪಾದಿಗಳು ತಗೊಂಡು ಗುದ್ದಾಡೋದು, ಶಾಸ್ತ್ರ ಗುರು ತಗೊಂಡು ಗುದ್ದಾಡಕತ್ತಾರೆ. ಶ್ರೀಹರ್ಷ ಮಿಶ್ರಾಚಾರ್ಯರ ಈ ಒಂದು ಖಂಡ ಖಾದ್ಯದೊಳಗ ವೇದವಾದದ ಖಂಡನ ಬಹಳ ರೀತಿಯಿಂದ ಮಾಡಿದ್ದಾರೆ. ಮೊದಲಾದವರು ಅಂಥವ್ರು ಬಹಳ ಮಂದಿ ಅದರ. ಯುಕ್ತಿಯಿಂದಲೂ ಕೂಡ ಭೇದವಾದವು ವಿರುದ್ಧವಿರುತ್ತದೆ ಎಂಬುದನ್ನ ಖಂಡ ಖಾದ್ಯ ಮೊದಲಾದ ಗ್ರಂಥಗಳಲ್ಲಿ ಶ್ರೀಹರ್ಷ ಮಿಶ್ರಾಚಾರ್ಯರು ಮೊದಲಾದವರು ಪ್ರತಿಪಾದನೆ ಮಾಡಿರುತ್ತಾರೆ. ಹರ್ಷ ಮಿಶ್ರಾಚಾರ್ಯರು ಭೇದವಾದವನ್ನ ಬಹಳ ರೀತಿಯಿಂದ ಖಂಡನ ಮಾಡಿದ್ದಾರೆ. ಏನ್ ಖಂಡನ? ಭೇದವಾದದ ಖಂಡನ, ಅದ್ವೈತದ ಮಂಡನ. ನಿಮಗ್ ಬ್ರಹ್ಮ ಸ್ವರೂಪ ಆಗೋದ ಗುರಿನೋ ಏನ್ ಈ ಖಂಡನ ಮಂಡನ ಮಾಡೋದು ಗುರಿನೋ? ಹೆಂಗ ಖಂಡನ ಮಂಡನ ಎದಕ್ಕಿದು? ವಿವೇಕ ಜಾಗೃತಿಗಾಗಿ ಅಷ್ಟೇ. ಇವರು ಮೂರನೆಯವರು ಯಾರು? ಒಂದನೆಯವರು ವಾಲ್ಮೀಕಿ, ಎರಡನೆಯವರು ವ್ಯಾಸ ಮಹರ್ಷಿ, ಮೂರನೇದವರು ಶ್ರೀಹರ್ಷ ಮಿಶ್ರಾಚಾರ್ಯ. ಇವರಿಗೆ ಏನಪ್ಪಾ ಅಂದ್ರ ಸರಸ್ವತಿ ದೇವಿಯ ಅನುಗ್ರಹ, ನೇರವಾಗಿ ಸರಸ್ವತಿ ದೇವಿಯ ಅನುಗ್ರಹ ಇವರಿಗೆ. ಇವರು ಮೂರನೆಯವರು. ಒಂದನೇದವರು ಯಾರು? ವಾಲ್ಮೀಕಿ, ಎರಡನೇದವರು ವ್ಯಾಸ ಮಹರ್ಷಿ, ಮೂರನೇದವರು ಶ್ರೀಹರ್ಷ ಮಿಶ್ರಾಚಾರ್ಯ. ಬಹಳ ಇಂಪಾರ್ಟೆಂಟ್ ಇವರು. ಈ ಮೂವರು ಅದ್ವೈತವೇ ಶ್ರೇಷ್ಠವೆನ್ನುತ್ತಾರೆ.
ಶಂಕರರ ಮತವೇ ಶ್ರೇಷ್ಠವೆನ್ನುವುದಕ್ಕೆ ಈ 3 ಜನ ಋಷಿಗಳೇ ಪ್ರಮಾಣವಾಗಿದ್ದಾರೆ. ಆದ್ದರಿಂದ ನಾನು ಇಲ್ಲಿ ವಿಸ್ತಾರವಾಗಿ ಪ್ರಸ್ತಾಪಿಸುತ್ತಿಲ್ಲ ಅಂತ ಯಾರು ಹೇಳಿರಿದು? ಟೀಕಾ ಯಾರು ಬರ್ದಾರ? ಯಾರು ಟೀಕರಿ ಇದು ಇಟೆಲ್ಲ ಬರೋದು? ವಿಚಾರ ಸಾಗರದೊಳಗ ಟೀಕೆಗಳು ಯಾರು ಬರ್ತಾರ? ಪೀತಾಂಬರ್ಜಿ ಅವರು ಬರ್ತಾರ. ಪೀತಾಂಬರ್ಜಿ ಟೀಕೆ ಎಲ್ಲಿ ಟೀಕೆ ಬರ್ತದ ಅಲ್ಲಿ ಪೀತಾಂಬರ್ಜಿ. ಈ 3 ಅದ್ವೈತವೇ ಶ್ರೇಷ್ಠವೆನ್ನುತ್ತಾರೆ. ಶಂಕರರ ಮತವೇ ಶ್ರೇಷ್ಠ. ಏನ್ರಿ? ಈಗ ಅದರದು ಆಮೇಲೆ ತೆಗೆಯ ಕತೆ. ಶ್ರೀಹರ್ಷ ಮಿಶ್ರಾಚಾರ್ಯ ಕಂಡ ಖಾದ್ಯ ಅಂತೇಳಿ ಗೂಗಲ್ನಾಗ ಅದು ಎಲ್ಲರ ಹೊಡ್ಕೊಂಡು ನೋಡ್ಕೋರಿ, ಸಿಕ್ಕರ ಪ್ರಯತ್ನ ಮಾಡ್ರಿ, ಸಿಗಲಿಲ್ಲ ಅಂದ್ರೆ ನೋಡೋಣ. ನಿಮ್ಗ ಎಲ್ಲರಿಗಿಂತ ದೊಡ್ಡ ತಾಯಿ ಯಾರು ಅಂದ್ರೆ ಗೂಗಲ್ ಮದರ್. ಗೂಗಲ್ನಾಗ ಹೋಗ್ಬೇಕು, ಶ್ರೀಹರ್ಷ ಮಿಶ್ರಾಚಾರ್ಯ ಅಂತೇಳಿ ಹಿಂಗೆ ಬಿಡ್ಬೇಕು. ಇಲ್ಲ ಅಂತಂದ್ರೆ ಕಂಡ ಖಾದ್ಯ ಅಂತೇಳಿ ಹಿಂಗೆ ಹೊಡೆದ್ ಬಿಡ್ಬೇಕು. ಯಾವಾಗಾರ ಹೊಡೀರಿ, ನೀವು ಏನಾರ ಹೊಡೀರಿ, ಸೋನಿಯಾ ಗಾಂಧಿ ಅಂತ ಹೊಡೀರಿ, ಈ ಟುದ್ದ ಹೇಳ್ತದ ಸೋನಿಯಾ ಗಾಂಧಿ ಕಥೆ ಅಂತ ಗೂಗಲ್ ಮೀಟ್ನಾಗ. ಗೂಗಲ್ ಇದು ಜಿ ಬರೀ ಜಿ ಅಂತ ಇರ್ತದೆ ನೋಡ್ರಿ, ಗೂಗಲ್ ಮೀಟ್ ಅಲ್ಲ, ಜಿ ಗೂಗಲ್. ಅದಕ್ಕೆ ಗೂಗಲ್ ಮದರ್ ಅಂತೀವಿ ನಾವು, ಡಿಕ್ಷನರಿ ಇದ್ದಂಗ. ಅದು ನಿಮ್ಗೆ ಏನು ತಿಳಿಲಿಲ್ಲ ಅಂತಂದ್ರ ಯಾರಿಗೆ ಕೇಳ್ಕೊತ ಬಾಯ್ ಕರ್ಕೊತ ಹೋಗ್ಬೇಡ್ರಿ, ನಿಮ್ ತಾಯಿ ಇದ್ದಂಗ ಅದು ಗೂಗಲ್. ಅದ್ರಾಗ ಹೋಗ್ಬೇಕು, ಹಿಂಗ್ ಹೊಡೆದ್ ಬಿಡ್ಬೇಕು, ಆ ಶಬ್ದ ಹೊಡೆದ್ ಬಿಟ್ರಿ ಏನ್ ಬೇಕಾದ್ ನೋಡ್ರಿ ನೀವು. ಅದೇ ಇದೆ ಅಂತಲ್ಲ, ಏನ್ ಬೇಕಾದ್ ನೋಡ್ರಿ ನೀವು, ಎಲ್ಲದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಗೂಗಲ್ ಟ್ರೈ ಮಾಡ್ರಿ, ಸರ್ಚ್ ಇಂದಿ ಗೂಗಲ್. ಅದ್ರಾಗ ಹೊಡೆದಿನ್ರಿ ಸಿಕ್ಕಿಲ್ಲ ಅಂದ್ರೆ ಆಮೇಲೆ ನಿಮ್ಮಲ್ಲಿ ಕೈಯಾಗೆ ಎಲ್ಲ ಏನ್ ಬೇಕಾದ ಶಾಸ್ತ್ರಗಳು ಕೇಳ್ರಿ, ನೀ ಏನ್ ಬೇಕಾದ್ ಕೇಳ್ರಿ, ಒಟ್ಟು ಜಗತ್ತಿನ ವಿಶ್ವ ಕೋಶ ಎಲ್ಲ ಹೇಳ. ಅದಕ್ಕೆ ಈ 3 ಜನ ಋಷಿಗಳೇ ಪ್ರಮಾಣವಾಗಿದ್ದಾರೆ. ಯಾವದಕ್ಕ? ಶಂಕರನ ಮತವೇ ಶ್ರೇಷ್ಠ, ಅದ್ವೈತವೇ ಶ್ರೇಷ್ಠ ಅನ್ನೋದಕ್ಕೆ. ಆದ್ದರಿಂದ ನಾನು ಇಲ್ಲಿ ವಿಸ್ತಾರವಾಗಿ ಪ್ರಸ್ತಾಪಿಸುತ್ತಿಲ್ಲ ಅಂತ ಪೀತಾಂಬರಜಿಯವರು ಹೇಳಿಕೊಂಡು ಬಂದಿದ್ದಾರೆ. ಓಕೆನಾ? ಈಗೇನಾಯ್ತು? ವಿವೇಕ ಜಾಗೃತ ಆಯ್ತು. ಭೇದವಾದನೆ ಶ್ರೇಷ್ಠ, ಶಂಕರ ಮತವೇ ಶ್ರೇಷ್ಠ ಅಂತೇಳಿ ಎಲ್ಲ ಮಹಾನ್ ಪಂಡಿತರು ಹೇಳಿದ್ರು. ಮತ್ತೆ ಭೇದವಾದದಿಂದ ಪ್ರಯತ್ನ ಪಟ್ಟು ಅದನ್ನು ತಿಳ್ಕೊಂಡ್ರೂ ಸಹಿತ ಅದು ದುಃಖ ಕಾರಣ, ಭಯ ಕಾರಣ, ಚಿಂತೆಗೆ ಕಾರಣ, ಮನುಷ್ಯ ಜನ್ಮ ಅಸಾರ್ಥಕತೆಗೆ ಕಾರಣ ಭೇದವಾದ. ಅಭೇದವಾದದಿಂದಲೇ ಎಲ್ಲ ಮೋಕ್ಷ ಸಿದ್ಧಿ ಸಾಧ್ಯ, ಎಲ್ಲ ಮನುಷ್ಯ ಜನ್ಮ ಸಾರ್ಥಕ ಸಾಧ್ಯ ಅನ್ನಂಥದ್ದು ಅಲ್ಲಿಂದ ಇಲ್ಲಿ ತನಕ ಹೇಳಿದ್ರು. ಈಗ ಭೇದ ಶ್ರೇಷ್ಠನೋ ಅಭೇದ ಶ್ರೇಷ್ಠನೋ ಅನ್ನೋದಕ್ಕೆ ನಾನಾ ರೀತಿಯಾದ ಪ್ರಯತ್ನಗಳು ಮಾಡಿ ಏನ್ ಮಾಡಿಬಿಟ್ರು, ಅದು ಅಪ್ರಮಾಣ, ಅದು ಪ್ರಮಾಣವಲ್ಲ, ಅದನ್ನ ನಾವು ತಿಳ್ಕೊಳ್ಳೋದು ಅಷ್ಟು ಯೋಗ್ಯವಾದ ಕೆಲಸ ಅಲ್ಲ. ಅದರ ಸಲುವಾಗಿ ಶ್ರಮ ವಹಿಸಿ ಹೈರಾಣಾಗೋದು ಬೇಡ ಅಂತೇಳಿ ಹೇಳ. ಮುಂದ ವಿಷಯ ಅಂಕ 216. ಎಷ್ಟೈತಿ ಟೈಮ್? 7:53 ಆಯ್ತು. ಇದು ಒಂದು ದೊಡ್ಡ ಕತೆ, ಮತ್ತೆ ಚಾಲು ಆಗಬೇಕು. ಏನಂದ್ರೆ 215ನೇ ವಿಷಯ ಅಂಕ ನಿನ್ನೆ ಪೀಠಿಕೆ ಕೊಟ್ಟಿದ್ದೆ, ಇವತ್ತ ಅದನ್ನು ಕಂಪ್ಲೀಟ್ ಮಾಡಿದೆವು. ಅದ್ರಾಗ 2 ಬೀಜ ವಾಕ್ಯಗಳು ಏನ್ ಹೇಳ್ಬೇಕಾಗಿತ್ತು? ದೃಷ್ಟಿ ಸೃಷ್ಟಿವಾದ, ಸೃಷ್ಟಿ ದೃಷ್ಟಿವಾದ. ನಮ್ಮ ಅದ್ವೈತ ಮತದವರು ದೃಷ್ಟಿ ಸೃಷ್ಟಿವಾದವನ್ನ ತಿಳ್ಕೊಂಡು ಬರ್ತಾರ. ದೃಷ್ಟಿಯಿಂದಲೇ ಸೃಷ್ಟಿ, ಜಗತ್ತಿನೊಳಗೆ ಏನಾದ ಏನಿಲ್ಲ ಬ್ರಹ್ಮ ವಸ್ತುನೇ ಆದ, ಆ ಬ್ರಹ್ಮ ಬಿಟ್ರೆ ಮತ್ತೊಂದು ಏನು ಇಲ್ಲ. ಹೆಂಗಪ್ಪ ಅಂತಂದ್ರೆ, ಒಂದು ಗಿಡ ನೋಡ್ತೀರಿ ನೀವು, ಗಿಡ ಅಂದ್ರೆ ಏನಾಯ್ತದು?
ಬ್ರಹ್ಮ ಅಂದಂಗ. ಗಿಡ ನೋಡ್ತೀರ, ಅದಕ್ಕೆ ಗಿಡ ಅನ್ನೋ ಶಬ್ದ ಏನದು ಬ್ರಹ್ಮ. ನೀವೇನ್ ಮಾಡ್ತೀರಪ್ಪ, ಆ ಗಿಡ ನೋಡ್ಲಕ್ ಹೋಗ್ತೀರ, ಗಿಡ ನೋಡ್ಲಕ್ ಹೋದ್ಮೇಲೆ ಎಲಿ ಮುಟ್ತೀರಿ, ಎಲಿ ಮುಟ್ಟಿದ್ಮೇಲೆ ಇದು ಗಿಡ ಏನು ಅಲ್ಲ. ಏನಾಯ್ತಲ್ಲಿ? ನಿಮ್ಮ ದೃಷ್ಟಿಯಲ್ಲಿ ಗಿಡ ಹೋಯ್ತು, ಎಲಿ ಬಂತು. ಬೇರ್ ಮುಟ್ತೀರಿ, ಬೇರ್ ಗಿಡ ಏನು ಅಲ್ಲ. ಕಾಂಡ ಮುಟ್ತೀರಿ, ಕಾಂಡ ಗಿಡ ಏನು ಅಲ್ಲ. ಹೂವ, ಹಣ್ಣ, ಬೀಜ ಏನೇನೋ ಎಲ್ಲ ಮುಟ್ಟಿದ್ರು ಅಲ್ಲಿ ಗಿಡನೇ ಇಲ್ಲ. ಏನಾಯ್ತು? ಅವೆಲ್ಲ ವಸ್ತುಗಳ ಪಟ್ಟಿ ನಿಮ್ಮ ದೃಷ್ಟಿ. ನಿಮ್ಮ ದೃಷ್ಟಿಯಿಂದ ಸೃಷ್ಟಿ ಆಯ್ತದೆಲ್ಲ. ಅದೆಲ್ಲ ಏನದ? ಗಿಡ ಅದ ಅಷ್ಟೇ. ಗಿಡ ಹುಡುಕಿದ್ರೆ ಇಲ್ಲ ಅಲ್ಲಿ. ನಿಮ್ಮ ನಾಮರೂಪಗಳನ್ನ ಹುಡುಕಿದ್ರೆ ಅಲ್ಲಿ ಇಲ್ಲ. ನಿಮ್ಮ ಶರೀರ, ಕೈಯ, ಕಾಲು ಎಲ್ಲ ಅವಯವಗಳು ಮುಟ್ಟಿ ನೋಡಿದ್ರು ನೀವು ಅಲ್ಲ. ಎಲ್ಲನೂ ನಿಮ್ಮ ದೃಷ್ಟಿಯಿಂದ. ಕಲ್ಯಾಣಪ್ಪನ ಕೈಯ, ಕಲ್ಯಾಣಪ್ಪನ ಕಾಲು, ಕಲ್ಯಾಣಪ್ಪನ ಕಿವಿ, ಕಲ್ಯಾಣಪ್ಪನ ಮೂಗು, ಕಲ್ಯಾಣಪ್ಪನ ಬಾಯಿ, ಕಲ್ಯಾಣಪ್ಪ ಎಲ್ಲ ಹುಡುಕಿದ್ರೆ ಸಿಗ್ತಾರೆ. ಇದೇನ್ ಪಟ್ಟಿ ಮಾಡ್ತೀರಿ? ಇದೇ ದೃಷ್ಟಿವಾದ. ನಿಮ್ಮ ದೃಷ್ಟಿಯಿಂದ ಇವೆಲ್ಲ ಆಯ್ತು. ಕಲ್ಯಾಣಪ್ಪಲ್ಲಿ ಇಲ್ಲ ಅಲ್ಲ. ಮೂಲದಲ್ಲಿ ಆದ್ರೆ ಬ್ರಹ್ಮನೇ. ಕಲ್ಯಾಣಪ್ಪರದರ ಎದಕ್ಕ? ಅಲ್ಲಿ ಪೃಥ್ವಿ ಆದಂತ ಕಲ್ಯಾಣಪ್ಪರದು ಇವೆಲ್ಲ ಅದಾವ. ಪೃಥ್ವಿಲಿಂತ ಜಲ, ಜಲದಿಂದ ಅಗ್ನಿ, ಅಗ್ನಿಲಿಂತ ವಾಯು, ವಾಯುಲಿಂತ ಆಕಾಶ, ಆಕಾಶಲಿಂತ ಮಾಯೆ, ಮಾಯಲಿಂತ ಬ್ರಹ್ಮ, ಬ್ರಹ್ಮದನಂತ ಇಲ್ಲಿ ಕಲ್ಯಾಣಪ್ಪರ ಅದ. ಇದೆ ಅದ್ವೈತ. ಇದು ಬದಲಿ ಉಲ್ಟಾ ಏನ್ ಹೇಳ್ತಾರೆ? ಸೃಷ್ಟಿ ದೃಷ್ಟಿವಾದ ಅಂತಂದ್ರೆ ಜಗತ್ತತ್ ಮೊದಲು ಒಂದು ಆದ. ಜಗತ್ತನ್ನ ಸತ್ಯ ಅಂತ ವಾದ ಮಾಡೋರು ಏನ್ ಮಾಡ್ತಾರೆ? ಸೃಷ್ಟಿ ದೃಷ್ಟಿವಾದ. ಈ ಜಗತ್ತಿನೊಳಗೆ ನಾವು ಒಂದು ಸಣ್ಣ ಹುಳ ಇದ್ದಂಗ, ಕ್ರಿಮಿ ಕೀಟ ಇದ್ದಂಗ, 84 ಲಕ್ಷ ಜೀವರಾಶಿಗಳಲ್ಲಿ ನಾವು ಒಂದದೀವಿ. ಹಿಂಗಿದೆ. ಇದು ಏನಪ್ಪಾ ಅಂತಂದ್ರೆ ಈ ಲೌಕಿಕವನ್ನೇ ಸತ್ಯ ಅಂತ ವಾದ ಮಾಡೋರಿಗೆ ಅದು ಕೆಳಮಟ್ಟದ ಜೀವಿಗಳಿಗೆ ಅದು ಸರಿ ಅನ್ನಿಸ್ತು. ಕೆಳಮಟ್ಟ ಜೀವಿಗಳಿಗೆ ಅದು ಸರಿ ಅನ್ನಿಸ್ತು. ಮೇಲ್ಮಟ್ಟದವರಿಗೆ ಅದು ಸರಿ ಅನ್ಸಂಗಿಲ್ಲ. ಅದು ಸರಿ ಹೋಗಲ್ಲ. ಅವನು ಭಾರಿ ದೊಡ್ಡ ಮನಿ ಕಟ್ಟಿದ್ನಂತ, ಭಾರಿ ದೊಡ್ಡ ಮನಿ. ಅವನಂತ ಮನಿ ಡಿಸೈನು, ಅವನಂತ ದೊಡ್ಡ ಸೈಜು, ಗಾತ್ರ ಎಲ್ಲದ್ರಾಗೂ ಭಾರಿ ಟಾಪ್ ದೊಡ್ಡ ಮನಿ ಕಟ್ಟಿದ. ಗುರುಗಳಿಗೆ ಕರೆಸಿ ಬಂಗಾರ ಪರತ್, ಬಂಗಾರ ತೆಂಡಿಗಿ ಅದರಲಿಂತೇ ಅವ್ರ ಗುರುಗಳ ಪಾದಕ್ಕೆ ನೀರು ಹಾಕಿದ. ಒಳಗಿತ್ತು ಕರ್ಕೊಂಡು ಹೋದ. ಬಂಗಾರ ತಟ್ಟೆ ಬಟ್ಟಲ್ದಾಗ ಊಟ ಮಾಡತ್ತ. ಅವನು ಏನಾಗ್ಬಿಟ್ಟಿದ್ದ? ಆ ಮನಿಕಿಂತ ಇವನೇ ಜಾಸ್ತಿ ಉಬ್ಬಿ ಬಿಟ್ಟಿದ್ದ. ಭಯಂಕರ ದೊಡ್ಡ ಮನಿ ಕಟ್ಸಿನ ದೊಡ್ಡ ಅಭಿಮಾನ. ಆಮೇಲೆ ಗುರುಗಳಿಗೆ ಊಟಕ್ಕೆ ಎಲ್ಲ ಮುಗಿದ್ಮೇಲೆ ಹಾಲ್ನಾಗ ಬಂದು ಕೂತರು ಗುರುಗಳು. ಆ ಹಾಲ್ನೊಳಗೆ ಒಂದು ಚಿತ್ರ ಬರೆದಿದ್ರು. ಏನ್ ಬರೆದಿದ್ರು? ಅಟ್ಲಾಸ್ ಅಂತ ಇರ್ತದಲ್ಲ ನಕಾಶಲ್ಲಿ, ಜಗತ್ತಿನ ನಕಾಶೆ, ಭೂಗೋಳ ನಕಾಶೆ, ಅದು ಚಿತ್ರ ಬರೆದಿದ್ರು. ಅಟ್ಲಾಸ್ ಬರ್ಸಿಬಿಟ್ಟಿದ್ರು. ಇಡೀ ಬ್ರಹ್ಮಾಂಡದಾಗೆ ನನ್ನ ಮನಿನೇ ದೊಡ್ಡದು, ಅದಕ್ಕೆ ಅಟ್ಲಾಸಿನ ಚಿತ್ರ ಬರ್ದ್ಬಿಡಪ್ಪ. ಇಲ್ಲ, ಅಟ್ಲಾಸ್ನ ಚಿತ್ರ ಬರ್ತದೆ. ಗೊತ್ತಲ್ಲ ಅಟ್ಲಾಸ್ ಅಂದ್ರೆ? ನಕಾಶ ರೀ, ಜಗತ್ತಿನ ನಕಾಶ, ಎಲ್ಲಾ ದೇಶಗಳದ್ದು. 6 ಖಂಡಗಳು. ಎಲ್ಲಾ ದೇಶದ ನಕಾಶ ಇರ್ತದ, ಬರ್ಸಿರ್ತಾರ. ಏನಪ್ಪ ಏನ್ ಚಿತ್ರ ಬರ್ಸಿದಲ್ಲೋ, ಎಂತ ಅದ್ಭುತ ಬರ್ಸಿದಿ ಅಂತನೂ. ಅಟ್ಲಾಸ್ ರೀ, ಇಡೀ ಜಗತ್ತಿನ ಎಲ್ಲಾ ಚಿತ್ರ ನಮ್ಮನೆಗೆ ಅದ ನೋಡ್ರಿ ಅಂತ. ಹೌದೇನು? ಬಹಳ ಸಂತೋಷ ಆಯ್ತಪ್ಪ. ಭಾರಿ ಚಿತ್ರ ಬಿಡಿಸಿದ್ ಬಿಡಪ್ಪ. ಈ ಗಾಡಿ ಮೇಲೆ ಇಷ್ಟೊಂದು ಚಿತ್ರ ತೆಗೆದವ, ಅವನು ಗ್ರೇಟ್. ಪರಿಸ್ತವ ನೀ ಗ್ರೇಟ್. ಇಂಥ ದೊಡ್ಡ ಮನಿ ಕಟ್ಸಿದೆ ಅಂದ್ಮೇಲೆ ನಿನ್ನ ಮನೆಗೆ ಅಟ್ಲಾಸ್ ಇರೋದು ಬಹಳ ಮುಖ್ಯ ವಸ್ತುನೇ ಅದ ಬಿಡಪ್ಪ ಅನ್ನಂತ. ಕಡೆಗೆ ತಮ್ಮ ಈ ಅಟ್ಲಾಸ್ನಾಗ ನಮ್ಮ ದೇಶ ಎಲ್ಲದು ಅಂತ ಕೇಳಿದ್ನಂತ ಗುರು. ಇವ ಒಂದ ದೇಶ ಏನಾಯ್ತು, ಒಂದ್ ಅಂಗ ಏಟಾಗ್ಬಿಡ್ತಲ್ಲಿ, ಒಂದ್ ಈಟೆ. ಆ ದೇಶದೊಳಗ ನಮ್ಮ ರಾಜ್ಯ ಎಲ್ಲದ ಅಂತ ಕೇಳಿದ್ರೆ ಇನ್ನ ಸಣ್ಣದಾಯ್ತು. ಆ ರಾಜ್ಯದೊಳಗ ನಮ್ಮ ಜಿಲ್ಲೆ ಎಲ್ಲದ, ಆ ಜಿಲ್ಲೆ ಒಳಗ ನಮ್ಮ ತಾಲೂಕ ಎಲ್ಲದ,
ಆ ತಾಲೂಕದೊಳಗೆ ನಾವು ಯಾವ ಗ್ರಾಮದಾಗ ಇದೀವಿ, ಆ ಗ್ರಾಮದೊಳಗೆ ನಮ್ಮ ಮನಿ ಎಲ್ಲದ, ಆ ಮನೆಯಾಗ ನಾವು ಎಲ್ಲಿ ಕೂತೀವಿ ಸ್ವಲ್ಪ ತೋರಿಸ್ಬಿಡಪ್ಪ. ಇದಾಗಲ್ರಿ, ಇದ್ರಾಗ ಇಲ್ರಿ ಅದ. ಪೂರ ಸಣ್ಣದು ಧೂಳಿನ ಕಣ ರೀ ಇದ್ರಾಗ. ನಾವು ಧೂಳಿನ ಕಣ. ಇದು ಯಾವ ವಾದ? ಇದು ದೃಷ್ಟಿ ಸೃಷ್ಟಿವಾದನೇ, ಸೃಷ್ಟಿ ದೃಷ್ಟಿವಾದ. ಈ ಸೃಷ್ಟಿ ಒಳಗ ಧೂಳಿನ ಕಣಾಗಿ ಬದುಕದು ದೃಷ್ಟಿ ಸೃಷ್ಟಿವಾದನ, ಸೃಷ್ಟಿ ದೃಷ್ಟಿವಾದನ. ತಿಳಿಯಕತ್ತದ ಇಲ್ಲ? ಯಾವ ವಾದ ಇದು? ಮೊದಲೊಂದು ಸೃಷ್ಟಿ ಅಂತದ. ಸೃಷ್ಟಿ ಒಳಗೆ ನಾವೇನಾಗ್ಬಿಟ್ಟಿವಿ? ಸಣ್ಣ ಧೂಳಿನ ಕಣ ಆಗ್ಬಿಟ್ಟೇವಿ ಈಗ ಆ ಅಟ್ಲಾಸಿನ ಚಿತ್ರದೊಳಗೆ. ಅದಕ್ಕ ಮೊದಲ ಇದು ಇತ್ತು ಅಂತೇಳಿ ಅದರೊಳಗೆ ನಾವು ಆಮೇಲೆ ನಮ್ಮ ಅಸ್ತಿತ್ವವನ್ನು ಹುಡುಕ್ಲಕ್ಕೆ ಹೋಗ್ತೀವಲ್ಲ, ಅದೇನಾಯ್ತು? ಸೃಷ್ಟಿ ದೃಷ್ಟಿವಾದ. ಅದು ಭೇದವಾದಿಗಳು ಬಳಸುವಂತ ವಾದ. ಆದರೆ ಈ ಜಗತ್ತನ್ನ ಸೃಷ್ಟಿ ಮಾಡಿದವರೇ ನಾವು. ಬರೀ ಆ ಮನಿ ಕಟ್ಟಿದ್ದಷ್ಟೇ ಅಲ್ಲ, ಗುರುಗಳು ಹೇಳ್ತಾರ. ಈ ಮನಿ ಅಷ್ಟೇ ನೀ ಕಟ್ಟಿಲ್ಲೋ ತಮ್ಮ, ಈ ಮನಿ ಮಟ್ಟಿಗೆ ನೀನು ನನ್ನ ಮನಿ ಭಾರಿ ದೊಡ್ಡದಂತೇಳಿ ತಿಳ್ಕೊಂಡು ಇದಕ್ಕೇನು ಉಬ್ಕೊಂಡು ಕೂತಿದಲ್ಲ, ಮತ್ತ ಇಡೀ ಜಗತ್ತು ಕಟ್ಟಿದವನಿ ಅಷ್ಟು ನೀನು ಉಬ್ಬಿ ಬಿಟ್ಟಿದಲ್ಲ, ಆ ಜಗತ್ತು ಕಟ್ಟಿದವ ಎಷ್ಟು ಉಬ್ಬಬೇಕಂತ ಕೇಳಿದ್ರತ್ತ. ಒಂದು ಮನಿ ಕಟ್ಟೆ ನೀನು ಅದ ಕಣ್ಣಿಗೆ ಕಾಣ್ಲಾರ್ದಂಗ ಧೂಳಿನ ಕಣ ಇದ್ದಂತ ಮನಿಗೆ ನೀನು ಉಬ್ಕೊಂಡಿದಿ. ಈ ಇಡೀ ಜಗತ್ತು ಸೃಷ್ಟಿ ಮಾಡಿದವ ಅವ ಎಷ್ಟು ಉಬ್ಬಬೇಕಪ್ಪ, ಅವ ಎಷ್ಟು ಅಭಿಮಾನ ಪಡ್ಬೇಕು, ಅವ ಎಷ್ಟು ಗರ್ವ ಪಡ್ಬೇಕು ಅಂದ್ರಂತ ಗುರುಗಳು. ಹೌದಲ್ರಿ ಅನ್ನಂತ. ಮತ್ತ ಅವ ಜಗತ್ ಕಟ್ಟಿದವ ಯಾರಂದ್ರ ನೀನೇನು, ನೀನೇ ಅಹಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮಾಸ್ಮಿ. ಈ ಮನಿ ಮ್ಯಾಲಿಂದ ಇಷ್ಟೇ ಬಿಟ್ಟು ಇಡೀ ಜಗತ್ತು ಕಟ್ಟಿದವನೇ ನಾನೇ ಅನ್ನಂಥದ್ದು ಒಂದು ಸ್ವಲ್ಪ ಬಾ ಜ್ಞಾನಕ್ಕಂತಂದ್ರ ಅಂತವ್ರು. ಸೃಷ್ಟಿ ದೃಷ್ಟಿವಾದ ಇತ್ತು ಅವನ ಬಲ್ಲಿ. ಅವನಿಗೇನ್ ಮಾಡಿದ್ರು? ದೃಷ್ಟಿ ಸೃಷ್ಟಿವಾದ ಮಾಡಿ ಅವನಿಗೆ ಬರೇ ಈಟೆ ಮನಿ ನಂದಲ್ಲ, ಜಗತ್ತಿನಾಗಿರೋಂಥ ಎಲ್ಲ ಪಂಚಭೂತಗಳು, ಎಲ್ಲಾರು 84 ಲಕ್ಷ ಜೀವರಾಶಿಗಳು, ಎಲ್ಲ ಮಾಯಬಾಯಲು, ಏನು ಭೂಮಿ ಆಕಾಶ ಎಲ್ಲಾನು ನಂದೇ ಅನ್ನೋ ಮಟ್ಟಿಗೆ ತಂದ್ರೆ ಅವನ ಬುದ್ಧಿ. ಅವಾಗ ಅವ ನಾರ್ಮಲಿಗೆ ಬಂದ. ಅದಕ್ಕೆ ಸೃಷ್ಟಿ ದೃಷ್ಟಿವಾದದಲ್ಲಿ ಅದರೋ ದೃಷ್ಟಿ ಸೃಷ್ಟಿವಾದದಲ್ಲಿ ಅದರೋ ನೋಡಿ ನಾವ್ ಏನ್ ಮಾಡ್ತಿರ್ಬೇಕು? ಸೃಷ್ಟಿ ದೃಷ್ಟಿವಾದದಲ್ಲಿ ಇದ್ದವ್ರದ್ದು ಹವಾ ತೆಗೆದು ದೃಷ್ಟಿ ಸೃಷ್ಟಿವಾದಕ್ಕೆ ತಗೊಂಬರಂತ ಕೌಶಲ್ಯ ಬೆಳೆಸ್ಕೋಬೇಕು. ಇಡೀ ಬ್ರಹ್ಮಾಂಡ ನನ್ನ ಸೃಷ್ಟಿ, ನಾನು ಬ್ರಹ್ಮ. ಅದರ ಸ್ಥಿತಿಗತಿಗಳೆಲ್ಲ ನನಗೆ ಸಂಬಂಧಪಟ್ಟು ಅದವ. ನಾನು ಯಾವುದರಿಂದ ಭಿನ್ನವಾಗಿಲ್ಲ. ಅನ್ನಂಥದ್ದು ಯಾವಾಗ ಬರ್ತದ? ಅಹಂ ಬ್ರಹ್ಮಾಸ್ಮಿ ಅಂತೇಳಿ ನೀವು ಅನುಸಂಧಾನ ಮಾಡಿದಾಗ ಇದರ ಅರ್ಥ ನಿಮಗಾಗ್ತದ, ಅದರ ಅನುಭವ ನಿಮಗೆ ಆಗ್ತದೆ. ಎಲ್ಲಿ ತನಕ ನಿಮ್ಗೆ ಅಹಂ ಜೀವಾಸ್ಮಿ ಅಂತಿರ್ತೀರಿ, ಇಂಡಿಯಾದಾಗ ಕೂತ್ ಪಾಕಿಸ್ತಾನ ಸುದ್ದಿ ಮಾತಾಡ್ದಂಗ, ಅದೇ ಬೇರೆ ಇದೇ ಬೇರೆ. ಈ ದೇಶದ ಕೂತ್ ಆ ದೇಶದ ಸುದ್ದಿ, ಆ ದೇಶದಾಗ ಕೂತ್ ಈ ದೇಶದ ಸುದ್ದಿ ಮಾತಾಡಿದ್ರೆ ಏನು ಉಪಯೋಗ? ಅದೇ ದೇಶದಾಗ ಹೋದ್ರೆ ಆ ದೇಶದ ಸುದ್ದಿ ಅರ್ಥ ಆಗ್ತದೆ. ಪಾಕಿಸ್ತಾನ ಸುದ್ದಿ ಬೇಕಂದ್ರೆ ಪಾಕಿಸ್ತಾನದ ಹೋಗಿದ್ರೆ ಗೊತ್ತಾಗ್ತದೆ. ಇಂಡಿಯಾದಾಗ ಕೂತ್ ಕೇಳಿದ್ರೆ ಅದೇನು ಗೊತ್ತಾಗ್ತದೆ. ಸೃಷ್ಟಿ ದೃಷ್ಟಿವಾದದೊಳಗ ಇರೋದು ಮಾತಾಡೋದು ದೃಷ್ಟಿ ಸೃಷ್ಟಿವಾದದ್ದು. ದೃಷ್ಟಿ ಸೃಷ್ಟಿವಾದ ಆಗ್ಬೇಕು. ಸೃಷ್ಟಿ ದೃಷ್ಟಿವಾದದಾಗ ಅದೀವಿ ನಾವು ಆಲ್ರೆಡಿ. ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಹೊಲ, ನನ್ನ ಮನಿ, ನನ್ನ ಬಂಗಾರ ಅಂತೇಳಿ ನಾವೆಲ್ಲ ಅದ್ರಾಗ ಅದೀವಿ. ಅದ್ರಾಗೆ ಅದೀವಿ. ಅದೇನದ? ನಾನು ನನ್ನದು ಅನ್ನೋದೆಲ್ಲ ಸೃಷ್ಟಿ ದೃಷ್ಟಿವಾದ.
ಯಾವುದೂ ಅಲ್ಲ, ನಾನು ಬ್ರಹ್ಮ ಅದೀನಿ, ಎಲ್ಲನೂ ಬ್ರಹ್ಮನೇ ಅದ, ಬ್ರಹ್ಮನನ್ನ ಹೊರತುಪಡಿಸಿ ಬೇರೆ ಏನೂ ಇಲ್ಲ ಅಂತ ತಿಳ್ಕೊಳ್ಳೋದು, ಎಲ್ಲ ಏನ್ ನಡೆದ ಎಲ್ಲ ಬ್ರಹ್ಮನ ಲೀಲೆ ನಡೆದದ ಅಂತ ತಿಳ್ಕೊಳ್ಳೋದು ದೃಷ್ಟಿ ಸೃಷ್ಟಿವಾದ. ಎಲ್ಲ ಬ್ರಹ್ಮ ಅಂತ ತಿಳ್ಕೋಬೇಕು. ಏನಿಲ್ರಿ ಶಬ್ದ ಜಾಲ, ನಿಮ್ಗೇನ್ ಗೊತ್ತಿಲ್ಲ, ನಿಮಗೆ ಎಲ್ಲ ಬ್ರಹ್ಮ ಅಂತ ತಿಳಿದದ್ದು ಗೊತ್ತದ, ಭೇದ ಭಾವ ಅದು ಗೊತ್ತದ, ಎಲ್ಲ ಶಬ್ದ ಜಾಲ ಇದೆಲ್ಲ. ಅದಕ್ಕೇನಾಯ್ತು, ಈಗ ಭೇದ ಅಭೇದದ ಬಗ್ಗೆ ನಿಮ್ಮೊಳಗ ಒಂದು ವಿವೇಕ ಜಾಗೃತಿ ಆಯ್ತು. ಈಗ ವಿವೇಕ ಜಾಗೃತಿ ಆದ್ಮೇಲೆ ಅಭೇದ ಅನ್ನೋದು ಅಯೋಗ್ಯ, ಭೇದ ಅನ್ನೋದು ಯೋಗ್ಯ, ಇದು ಅಭೇದ ಅನ್ನೋದು ಶ್ರೇಷ್ಠ ಯೋಗ್ಯ ಅಂತ ಗೊತ್ತಾಯ್ತು. ಭೇದ ಅನ್ನೋದು ಅಯೋಗ್ಯ ಅಂತೇಳಿ ತಿಳ್ಕೊಂಡು ಅದು ಶ್ರೇಷ್ಠ ಅಲ್ಲ ಅಂತ ತಿಳ್ಕೊಂಡು ದುಃಖ ಚಿಂತೆ ಭಯಕ್ಕೆ ಕಾರಣ ಆಯ್ತು ಈ ಭೇದ ಅಂತ ಹೇಳಕ್ಕೆ ನಿಮ್ಗೀಗ ಅದನ್ನ ತಿಳಿಸಿಕೊಟ್ರು. ತಿಳಿಸಿಕೊಟ್ಟ ಮೇಲೆ ಯಾವುದು ನಿಮ್ಮ ದುಃಖಕ್ಕೆ ಕಾರಣ ಆಗ್ತದ, ಯಾವುದು ನಿಮ್ಮ ಚಿಂತೆಗೆ ಕಾರಣ ಆಗ್ತದ, ಯಾವುದು ನಿಮ್ಮ ಭಯಕ್ಕೆ ಕಾರಣ ಆಗ್ತದ, ಯಾವುದು ಕಾರಣ ಆಗ್ತದ, ಅದನ್ನ ಏನ್ ಮಾಡ್ಬೇಕು, ತಿರಸ್ಕಾರ ಮಾಡ್ಬೇಕ, ಪುರಸ್ಕಾರ ಮಾಡ್ಬೇಕು. ತಿರಸ್ಕಾರ ಮಾಡ್ಬೇಕು. ಈಗೇನಂತಾರ, ತಿರಸ್ಕಾರ ಮಾಡ್ರಿ. ಅದಕ್ಕೆ ಭೇದವಾದದ ತಿರಸ್ಕಾರ 216ನೇ ವಿಷಯಾಂಕ, ಭೇದವಾದದ ತಿರಸ್ಕಾರ. ಅದು ತಿರಸ್ಕಾರ ಮಾಡೋದು ಹೆಂಗ ಏನು ಎಲ್ಲ ಹೇಳ್ಕೊತ ಹೋಗ್ತಾರ ಮುಂದೆ. ನಾಳೆ ಮುಂದೆ परमानंद प्राप्ति भव, सर्व दुख निवृत्ति भव, इष्टार्थ सिद्धिरस्तु, यशस्वी भव यशस्वी भव. जय शुद्ध ब्रह्म, जय जय शुद्ध ब्रह्म. ओम शांति शांति शांति. ಎಲ್ಲರಿಗೂ ಶರಣ ಶರಣಾರ್ಥಿ, ಎಲ್ಲರಿಗೂ ಶರಣ ಶರಣಾರ್ಥಿ. ಗುರುಭ್ಯೋ ನಮಃ. ಆರತಿಯನ್ನು ಬೆಳಗುವೇನು ಪೀತಾಂಬರಜಿಗೆ, ಪಂಡಿತ ಪೀತಾಂಬರಜಿಗೆ, ಸರ್ವಶಾಸ್ತ್ರ ಬಂದ ಮಹಾ ಸರ್ವಜ್ಞ ಮೂರ್ತಿಗೆ, ಸರ್ವಜ್ಞ ಮೂರ್ತಿಗೆ, ಬಾಲಭೂತ ಶ್ರೀ ಚಂದ್ರೋದಯ ಋಷಿದಾಸನಿಗೆ, ವಿಚಾರ ಸಾಗರ ಇಂಗಿತ ಶ್ರೀಪದ ಟಿಪ್ಪನೆ ಬೋಧಿಪಗೆ, ವೃತ್ತಿ ಪ್ರಭಾಕರ ಸಾರವ ನಡೆದ ಪರತರ ಪಂಡಿತಗೆ, ವೃತ್ತಿ ರತ್ನಾವಳಿ ಕೃತಿಯನ್ನು ಪ್ರಕಟಿಪ ಮಹಾಮಹಿಮನಿಗೆ,
ಸಂಸ್ಕೃತವರಿಯದ ಸಾಧಕ ಜನರಿಗೆ ಕರುಣೆಯ ತೋರಿದವಗೆ ಪಂಚದಶಿ ಮಹಾಗ್ರಂಥವ ಹಿಂದಿ ಭಾಷೆಯೊಳು ಬರೆದವಗೆ ಬಂದ ಮೂಲ ಅಜ್ಞಾನವ ಕಳೆದ ಸದ್ಗುರುದೇವರಿಗೆ ಕಂದನಾದ ಗುರುನಾಥಗೆ ಒಲಿದ ಶಿವಾನಂದರಿಗೆ ಆರುತಿಯನ್ನು ಬೆಳಗುವೇನು ಪೀತಾಂಬರಜಿಗೆ ಪಂಡಿತ ಪೀತಾಂಬರಜಿಗೆ ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ ಓಂ ಪೂಜ್ಯಾಯ ಸಾಧು ನಿಶ್ಚಲದಾಸಾಯ ಸನಾತನ ಧರ್ಮ ಸಮನ್ವಯ ಜ್ಞಾನ ಭಾರತಿ ಸಾಹಿತ್ಯ ಸಾಮ್ರಾಟತಾಯ ಶ್ರೀ ವಿಚಾರ ಸಾಗರ ವೃತ್ತಿ ಪ್ರಭಾಕರಾದಿ ಪ್ರೌಢ ಪ್ರಕ್ರಿಯ ಸದ್ಗ್ರಂಥ ರಚಯಿತಾಯ ಪರಮಾನಂದ ಪ್ರಾಪ್ತಿ ರೂಪೇಣ ಸರ್ವ ದುಃಖ ನಿವೃತ್ತಿ ರೂಪೇಣ ಸತ್ಯ ಮೋಕ್ಷ ಮಾರ್ಗ ಪ್ರದಾಯಕ ಕರ್ಮಸ್ಥ ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮೋ ನಮಃ ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪಾತ್ಮ ಕೇಂದ್ರದ ಉತ್ತಮಲ ವಾಸನೆ ನಮೋ ನಮಃ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ಧೂಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಸ್ಥಾವರಂ ಜಂಗಂ ದೇವ ಚರಾಚರಂ ವ್ಯಾಪ್ತಮೇನ ಜಗತ್ ಸರ್ವಂ ತಸ್ಮೈ ಶ್ರೀ ಗುರುವೇ ನಮಃ ಜ್ಞಾನಶಕ್ತಿ ಸಮಾರೂಢಃ ತತ್ವಮಾನ ವಿಭೂಷಿತಃ ಭಕ್ತಿ ಮುಕ್ತಿ ಪ್ರದಾತಾಯಂ ತಸ್ಮೈ ಶ್ರೀ ಗುರುವೇ ನಮಃ ಅನೇಕ ಜನ್ಮ ಸಂಪ್ರಾಪ್ತ ಸರ್ವಕರ್ಮ ವಿದಾಯಿನಿ ಸ್ವಾತ್ಮಜ್ಞಾನ ಪ್ರಭಾವೇನ ತಸ್ಮೈ ಶ್ರೀ ಗುರುವೇ ನಮಃ ನ ಗುರೋವಿಕಂ ತತ್ವಂ ನ ಗುರೋವಿಕಂ ತಪಃ ತತ್ವಂ ಜ್ಞಾನಾತ್ ಬ್ರಹ್ಮಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ ಮನ್ನಾತು ಶ್ರೀ ಜಗನ್ನಾಥ ಗುರು ಶ್ರೀ ಜಗದ್ಗುರು ಮಮಾತ್ಮಾಂ ಸರ್ವಭೂತಾತ್ಮಾಂ ತಸ್ಮೈ ಶ್ರೀ ಗುರುವೇ ನಮಃ ಜ್ಞಾನಮೂಲಂ ಗುರುರ್ಮೂರ್ತಿ ಪೂಜಾಮೂಲಂ ಗುರುಪರಂ ಮಂತ್ರಮೂಲಂ ಗುರುರ್ವಾಕ್ಯಂ ಮೋಕ್ಷಮೂಲಂ ಗುರುಕೃಪಃ ಗುರುರಾದಿಶ್ಯ ನಾದಿಶ್ಯ ಗುರು ಪರಮದೈವತಂ ಗುರೋ ಪರತರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಓಂ ಶಾಂತಿ 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 ಪರಮಾನಂದ ಪ್ರಾಪ್ತಿ ಭವ ಸರ್ವ ದುಃಖ ನಿವೃತ್ತಿ ಭವ ಇಷ್ಟಾರ್ಥಿರಸ್ತು ಯಶಸ್ವಿ ಭವ ಓಂ ಶಾಂತಿ 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 ಸರ್ವ ಮಹಾತ್ಮಗಳ ಎಲ್ಲರೂ ವೃಂದಗಳಿಗೆ ಶರಣು ಶರಣಾರ್ಥಿ ಎಲ್ಲ ಗುರುಗಳಿಗೂ ಶರಣಾರ್ಥಿ. ಎಲ್ಲರಿಗೂ ಶರಣಾರ್ಥಿ.